ಅಂತರ್ವಾಣಿಯ ಕೇಳುಗರಿಗೆಲ್ಲರಿಗೂ ನಮಸ್ಕಾರಗಳು. ನಾನು ಶಿವರಾಜ್ ಶಾಸ್ತ್ರಿ ತಮ್ಮೊಂದಿಗೆ ಅಂತರ್ವಾಣಿಯಿಂದ ಮಾತಾಡ್ತಾ ಇದ್ದೇನೆ. ನಮ್ಮ ಆರೋಗ್ಯವಾಣಿ ಕಾರ್ಯಕ್ರಮದಲ್ಲಿ ಇವತ್ತು ಒಬ್ಬ ವಿಶೇಷ ವೈದ್ಯರನ್ನು ಪರಿಚಯ ಮಾಡ್ತಾ ಇದ್ದೇವೆ. ಅವ್ರ ಪರಿಚಯ ನಾವು ಮಾಡೋದು ಅನ್ನೋದಕ್ಕಿಂತಲೂ ಅವರಿಂದ ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಅನೇಕ ಮಾಹಿತಿಗಳನ್ನು ತಿಳ್ಕೊಳ್ತಾ ಇದ್ದೇವೆ. ಅವರೇ ಡಾಕ್ಟರ್ ಸೋಹೆಲ್ ಶಾ ಲೀ ಅವರಿದ್ದಾರೆ. ಅವರು ಬಹಳ ಸಂವೇದನಾಶೀಲ ವ್ಯಕ್ತಿ, ಬಹಳ ಮೃದು ಸ್ವಭಾವದವರು. ಅವರು ನಮ್ಮ ಶರಣಬಸವೇಶ್ವರ ವಿದ್ಯಾವರ್ಧಕದ ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾರ್ಜನೆ ಮಾಡಿ ಈಗ ತಜ್ಞ ವೈದ್ಯರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ವೈದ್ಯರು ಅಂತಂದರೆ ಅವರು ದೇವರಿದ್ದಂತೆ ಅಂತ. ಆದ್ದರಿಂದ ಯಾಕಂದರೆ ಜೀವನವನ್ನು ಕಾಪಾಡ್ತಾರೆ, ಜೀವವನ್ನು ಉಳಿಸ್ತಾರೆ ಅವರು. ಈಗ ಅವರು ನಾನು ಈಗ ಹೇಳ್ತಾ ಇದ್ದೆ, ಈ ಎಮರ್ಜೆನ್ಸಿ ಕೇರ್ ಯೂನಿಟ್ ಅಂತಂತಾರೆ. ಈ ಎಮರ್ಜೆನ್ಸಿ ಕೇರ್ ಯೂನಿಟ್ಟಲ್ಲಿ ಇದ್ದಾರೆ ಅಂತಂದರೆ ಅದರ ಅರ್ಥ ಏನಂತಂದರೆ ಅವರು ಆ ರೋಗಿಗಳು ಬದುಕು ಮತ್ತು ಸಾವಿನ ನಡುವೆ ಹೋರಾಟ ನಡೆಸ್ತಾ ಇರ್ತಾರೆ. ಇಂತಹ ರೋಗಿಗಳನ್ನು ಕಾಪಾಡುವ, ಬದುಕಿಸುವ ಅಮೂಲ್ಯವಾದ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ಸೋಹಿಲ್ ಶಾ ಲೀ ಅವರು ನಮ್ಮೊಂದಿಗಿದ್ದಾರೆ. ಅವರ ಪರಿಚಯವನ್ನು ಅವರಿಂದಲೇ ಮಾಡಿಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್, ತಾವು ಅಂತರ್ವಾಣಿಗೆ ಮೊದಲ ಬಾರಿಗೆ ಬಂದಿದ್ದೀರಾ, ಹೇಗೆ ಅನಿಸ್ತಾ ಇದೆ? ಸರ್, ಫಸ್ಟ್ ಟೈಮ್ ಇಲ್ಲಿ ಬಂದಿದ್ದು. ನಿಮ್ಮ ಬಗ್ಗೆ ಕೇಳಿದ್ದೀನಿ ಫ್ರೆಂಡ್ಸ್ ಕಡೆಯಿಂದ. ನಮ್ಮ ಶಿವಶಾಸ್ತ್ರಿ ಸರ್ ಇದ್ದಾರೆ, ಲೈಕ್ ಅವ್ರದ್ದು ನೀವು ಫಸ್ಟ್ ಭೇಟಿಯಾಗಿ ಆಮೇಲೆ ಗೊತ್ತಾಗುತ್ತೆ ಅವ್ರ ಬಗ್ಗೆ ಅಂತ ಹೇಳಿದ್ರು. ಈಗ ಫಸ್ಟ್ ನಾನು ಬಂದ ತಕ್ಷಣ ನೋಡಿ ಮೋಟಿವೇಶನ್ ಒಂದು ಪೀಕ್ ಲೆವೆಲ್ ಹೋಗಿದೆ ನನಗೆ. ಈ ತರ ನಿಮ್ ನೋಡಿ ಸರ್, ಬಹಳ ಮಂದಿ ಮೋಟಿವೇಟ್ ಆಗಿದ್ದಾರೆ. ಅಂಡ್ ಇವತ್ತು ನಾನು ನಿಮ್ಮೊಂದು ಮೋಟಿವೇಶನ್ ಟೀಚರ್ ತರ ನೋಡ್ತಾ ಇದ್ದೀನಿ. ಈಗ ನನ್ನ ಲೈಫ್ ಈಗ ಏನಂದ್ರೆ ನಿಮ್ ನೋಡಿದ್ರೆ ಜೀವನದಲ್ಲಿ ಏನಾದ್ರೂ ಮಾಡ್ಬೋದಂತ ಶಕ್ತಿ ಈಗ ನನ್ಗೆ ಬಂದಿದೆ ಸರ್. ದಿಸ್ ಇಸ್ ವಾಟ್ ಐ ಆಮ್ ಫೀಲಿಂಗ್. ಇದು ಅಂತರ್ವಾಣಿ ರೇಡಿಯೋ ಸ್ಟೇಷನ್ ಇದೆ, ಬಹಳ ವರ್ಷದಿಂದ ನಡೀತದೆ, ಕೇಳಿದ್ದೆ. ಬಟ್ ಯಾರು ರನ್ ಮಾಡ್ತಿದ್ದಾರೆ ಅಂತ ಈಗ ನೋಡಿದ್ರೆ ಈಗ ನನಗೆ ಎಸ್ ದ ಪರ್ಸನ್ ಈಗ ಯಾರು ರನ್ ಮಾಡ್ತಿದ್ದಾರೆ, ಲೈಕ್ ದಿಸ್ ಅಂತರ್ವಾಣಿ ಸ್ಟೇಷನ್ ಈಸ್ ಲಕ್ಕಿ ಟು ಹ್ಯಾವ್ ನಮ್ಮ ಶಾಸ್ತ್ರಿ ಸರ್ ಅಂತ ಅನಿಸಿದೆ ಸರ್. ಸರ್, ಈಗ ತಮ್ಮ ತಂದೆಯವರು ಪ್ರೊಫೆಸರ್ ಆಗಿದ್ರು ಅಂತ ಕೇಳಿದ್ದೀನಿ. ಯಾವ ಸಬ್ಜೆಕ್ಟ್ ಕಲಿಸ್ತಾ ಇದ್ರು, ಏನು ಅವ್ರ ಪ್ರಭಾವ ತಮ್ಮ ಮೇಲೆ ಹೇಗಾಗಿದೆ? ನಮ್ಮ ಅಪ್ಪವರು ಕೆಮಿಸ್ಟ್ರಿ ಲೆಕ್ಚರರ್ ಆಗಿದ್ರು, ಮತ್ತೆ ಲಾಸ್ಟ್ ಇಯರ್ ಪ್ರಿನ್ಸಿಪಲ್ ಆಗಿ ರಿಟೈರ್ ಆದ್ರು ಹಫ್ತ್ ಗುಮ್ಮದ್ PU ಕಾಲೇಜ್ ಇಂದ. ಅವ್ರು ಹೇಳಿದ್ ನನ್ಗೆ ಸಣ್ಣ ವಯಸ್ಸಿಂದ ಒಂದೇ, ನಾನು ಪಾಠ ಹೇಳ್ತಾ ಇದ್ದೀನಿ, ಎಜುಕೇಶನ್ ಕೊಡ್ತಾ ಇದ್ದೀನಿ, ನೀನ್ ದೊಡ್ಡವನಾಗಿ ನಿನ್ ಹೆಲ್ತ್ ಕಡೆ ನೀನ್ ಸರ್ವಿಸ್ ಕೊಡಬೇಕು, ಅದಕ್ಕೆ ನೀನ್ MBBS ಮಾಡ್ಬೇಕಂತ. ನಾನು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಬಂದಿದ್, ನನಗೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 10th ತನಕ ಹೇಳಿದ್ ನಮ್ಮಪ್ಪ ಒಂದೇ, ಪ್ರಾಣನ ಕಾಪಾಡ್ಬೇಕಪ್ಪ, ಪ್ರಾಣನ ಕಾಪಾಡ್ಬೇಕು. ಸೊ ಇಲ್ಲಿ ತನಕ ಈಗ ಬಂದಿದ್ದೀನಿ ಅಪ್ಪದ ಆಶೀರ್ವಾದ ಮತ್ತೆ ನಮ್ದು ಎಲ್ಲರದ್ದು ಆಶೀರ್ವಾದದಿಂದ. ಈಗ ICU ಇನ್ಚಾರ್ಜ್ ಆಗಿ, ಇಂಟೆನ್ಸಿವಿಸ್ಟ್ ಆಗಿ ಕ್ರಿಟಿಕಲ್ ಕೇರ್ ಯೂನಿಟ್ ನ ಒಂದು 34 ಬೆಡ್ ಹೆಡ್ ಇದ್ದೀನಿ ಈಗ ಬಸವೇಶ್ವರ ಹಾಸ್ಪಿಟಲ್ ಅಲ್ಲಿ. ಇನ್ನೊಂದು ವಿಷಯ ಏನಂದ್ರೆ, ನಾನು ಓದಿದ್ದು ಸಣ್ಣ ಬಸವೇಶ್ವರ ಹಾಸ್ಪಿಟಲ್ ಸಂಸ್ಥಾನಿನಲ್ಲಿ, ಈಗ ಕೆಲಸ ಮಾಡ್ತಿರೋದು ಬಸವೇಶ್ವರ ಹಾಸ್ಪಿಟಲ್ ಅಲ್ಲಿ. ನಮ್ ಶರಣರದ್ದು ಆಶೀರ್ವಾದ ನನ್ ಮೇಲೆ ಸಾಯಿ ತನಕ ಇರುತ್ತಂತ ನನ್ಗೆ. ಡಾಕ್ಟ್ರು ಬಹಳ ಮನದುಂಬಿ ಮಾತಾಡ್ತಾ ಇದ್ದಾರೆ, ಭಾವನೆಗಳು ತುಂಬಿ ಬರ್ತಾ ಇವೆ. ಸರ್, ತಾವು ಈ SBR ವಿದ್ಯಾಸಂಸ್ಥೆಯಲ್ಲಿ ಓದಿದ್ದೀರಿ ಅಂತ ಕೇಳಿದ್ದೇನೆ. ಅಲ್ಲಿ ಓದುವಾಗ ನಿಮ್ಮ ದಿನಗಳು ಹೇಗೆ? ನಿಮ್ಮ ಗೆಳೆಯರನ್ನು ಮತ್ತು ನಿಮ್ಮ ಶಿಕ್ಷಕರನ್ನು ಯಾವ ರೀತಿ ನೆನೆಸ್ಕೊಳ್ತೀರ ತಾವು? ಈಗಲೂ SBR ಹೋಗ್ತಾ ಇರ್ತೀನಿ ಸರ್ ನಾನು. ಈಗ ಐ ಸ್ಟಿಲ್ ರಿಮೆಂಬರ್ ನಮ್ಮ ಟೀಚರ್ಸ್ ನ ಈಗಲೂ ಕರೀತಾರೆ ಫೋನ್ ಮಾಡಿ, ಹೆಂಗಿದ್ದೀರಂತ. ನನ್ ಕಾಂಪಿಟೇಷನ್ ಏನಂತ ಗೊತ್ತಾಗಿದ್ದೆ SBR ಬಂದ ಮೇಲೆ. ಅಲ್ಲಿ ತನಕ ನನ್ಗೆ ಗೊತ್ತಿರ್ಲಿಲ್ಲ. 10th ತನಕ ಸ್ಕೂಲಲ್ಲಿ ಓದ್ದೆ, PUC ಸ್ಕೂಲ್ ಟಾಪರ್ ಆಗಿ ಬಂದೆ 93% ಇಂದ. ಅಪ್ಪ ಇಲ್ಲ SBR ಅಲ್ಲಿ ಓದು, ನಿನ್ಗೆ ಕಾಂಪಿಟೇಷನ್ ಗೊತ್ತಾಗತ್ತಂತ ಅಂದ್ರು. ಬಂದ ಮೇಲೆ ಎಲ್ಲ ನನ್ನ ಇಂಟೆಲಿಜೆಂಟ್ ನಮ್ ಕಲಬುರ್ಗಿ ಅಲ್ಲ ರೀಜನ್ ಅಲ್ಲೇ ಯಾರು ಹುಷಾರ್ ಮಂದಿದವ್ರು ನೋಡ್ದೆ 2008 ಅಲ್ಲಿ. ನೋಡಿ ಅನ್ಸ್ತು ಇನ್ನ ಬಹಳ ಮಾಡ್ಬೇಕು. ನಮ್ ಕಲಬುರ್ಗಿನಲ್ಲಿನೂ ಈ ತರ ಕಾಂಪಿಟೇಷನ್ ಇರುತ್ತಾ ಅಂತ ನನ್ಗೆ ಗೊತ್ತಾಗಿದ್ದೆ SBR ಬಂದ ಮೇಲೆ. ನನ್ಗೆ ಫೌಂಡೇಶನ್ ಸ್ಟ್ರಾಂಗ್ ಮಾಡಿದ್ದೆ SBR. ತಮ್ಮ ವೈದ್ಯಕೀಯ ಶಿಕ್ಷಣ ಎಲ್ಲಾಯ್ತು ಸರ್? ನಾನು MBBS ಮಾಡಿದ್ದು ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜಿಂದ. ಅಲ್ಲಿ ಮತ್ತೆ MD ಅನಸ್ತೀಸಿಯಾ ಮಾಡಿದ್ದು JSS ಮೈಸೂರ್.
ನಾನು ಬ್ಯಾಂಗ್ಳೂರ್ ಮೈಸೂರು ಹೋದ್ಮೇಲೆ ನನ್ಗೆ ಅನಿಸ್ತು, ವಾಪಸ್ ಬಂದು ನಮ್ಮ ರೀಜನ್ಗೆ ಕೊಡ್ಬೇಕು ನಾನು. ಈಗ ಬೆಂಗಳೂರಲ್ಲಿ ಓದಿದ್ದು, ಅವರು ಫಾರಿನ್ಗೆ ಹೋದ್ರು, ಮೈಸೂರಲ್ಲಿನೂ ಎಲ್ಲ ಕ್ಯಾಪಿಟಲ್ ಸಿಟೀಸ್ಗೆ ಹೋದ್ರು. ಬಟ್ ನನ್ಗೆ ನಮ್ಮ ರೀಜನ್, ನಮ್ಮ ಕಲ್ಯಾಣ ಕರ್ನಾಟಕ ಅಂತ ವಾಪಸ್ ಬಂದು ಇನ್ನ ಸೇವೆ ಕೊಡ್ಬೇಕು, ಇನ್ನ ಮೋಟಿವೇಟ್ ಆದೆ. ಅಲ್ಲಿ ಹೇಳ್ತಿದ್ರು ಜನರು, ಯಾವ್ರಿ ನಿಮ್ದು ಅಂತ. ನನ್ ಗುಲ್ಬರ್ಗ ಅಂತ ಹೇಳ್ತಿದ್ದೆ. ಅವರು ಗುಲ್ಬರ್ಗ ಅಂದ್ರೆ ಬ್ಯಾಕ್ವರ್ಡ್ ಅಲ್ರಿ ಅದು ಅಂತ ಬೇಜಾರಾಗ್ತಿತ್ತು ಸ್ಟಾರ್ಟಿಂಗ್ ಅಲ್ಲಿ. ಮತ್ತೆ ಆಮೇಲೆ ಹೇಳ್ತಿದ್ದೆ, ನೀವೀಗ ಹೇಳ್ತಿದ್ದೀರಾ 10 ವರ್ಷ ಆದ್ಮೇಲೆ ನೋಡ್ರಿ ನಮ್ ರೀಜನ್ ಟಾಪ್ ಇರುತ್ತೆ ನಮ್ ಕರ್ನಾಟಕದಲ್ಲಿ ಅಂತ. ಅದು ಒಂದು ಮೋಟಿವೇಶನ್ ಆಯ್ತು ನನ್ಗೆ, ವಾಪಸ್ ಬರ್ಲೇಬೇಕು, ನಾನು ಪ್ರೂವ್ ಮಾಡ್ಬೇಕು ನಮ್ ರೀಜನ್ ಅವ್ರು ಏನೇನ್ ಮಾಡ್ಬೋದು ಅಂತ. ಅದೀಗ ವಾಪಸ್ ಬಂದಿದ್ದೀನಿ. ಬಂದು 4 ವರ್ಷ ಆಗ್ತಿದೆ. ICU ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಕೋವಿಡ್ ಟೈಮಲ್ಲೂ ಇದ್ದೆ. ಈಗ 3 ವರ್ಷ ಗೌರ್ಮೆಂಟ್ ಅಲ್ಲಿ ಇದ್ದೆ, ಅಲ್ಲಿನೂ ICU ಇನ್ಚಾರ್ಜ್ ಆಗಿದ್ದೆ. ಈಗ ಒಂದು ಫ್ಯೂ ಮಂತ್ಸ್ ಬ್ಯಾಕ್ ಬಸವೇಶ್ವರ ಹಾಸ್ಪಿಟಲ್ ಅಲ್ಲಿ ICU ಹೆಡ್ ಅಂತ ಮಾಡಿದ್ದಾರೆ. ಒಂದೇ ಸೇವೆ, ಕ್ವಾಲಿಟಿ ಪ್ಲಸ್ ಸರ್ವಿಸ್, ಅದೆರಡು ಸೇರಿದ್ರೆ ನಮ್ ಜನರಿಗೆ ಒಂದು ಅದೇ ಹೇಳ್ತಿರಲ್ಲ, ನಮ್ದು ಸೇವೆನಲ್ಲೇ ಎಲ್ಲ ಇದೆ, ದುಡ್ಡಲ್ಲಿ ಏನಿಲ್ಲ, ಸರ್ವಿಸ್ ಅಲ್ಲೇ ಇದೆ ಅಂತ ಅದೊಂದು ಸ್ಟ್ರಾಂಗ್ ಫೀಲಿಂಗ್ ಇದೆ ನನಗೆ. ಡಾಕ್ಟರ್ ಸೋಹೆಲ್ ಅವರು ಅವರ ತಂದೆಯವರಿಂದ, ಗುರುಗಳಿಂದ, SBR ಸಂಸ್ಥೆಯಿಂದ, ಪೂಜ್ಯ ಅಪ್ಪವರಿಂದ ಪ್ರಭಾವಿತರಾಗಿ ಹೇಳ್ತಾ ಇದ್ದಾರೆ, ಸೇವೆಯಲ್ಲಿಯೇ ಒಂದು ತೃಪ್ತಿ ಇದೆ, ಸೇವೆ ಮಾಡೋದ್ರಲ್ಲಿ ಒಂದು ತೃಪ್ತಿ ಇದೆ. ಒಬ್ಬ ರೋಗಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸ್ತಾ ಇದ್ದಾಗ ಇವರ ಶುಶ್ರೂಷೆ ಪಡೆದು ಆತ ಗುಣಮುಖನಾಗಿ ಇವರು ಹೋದ ಕೂಡ್ಲೇನೆ ಒಂದು ಮುಗುಳ್ನಗೆಯನ್ನು ನಕ್ಕನು ಅಂತಂದ್ರೆ ಆ ವೈದ್ಯರಿಗೆ ಆಗಾಗುವ ಆನಂದಕ್ಕೆ ಬೇರೆ ಭಾಷ್ಯ ಬರೆಯಲು ಸಾಧ್ಯವಿಲ್ಲ, ಮಾತಿನಲ್ಲಿ ಹೇಳಲು ಸಾಧ್ಯವಿಲ್ಲ. ವೈದ್ಯಕೀಯ ವೃತ್ತಿ ನಿಜವಾಗಿಯೂ ಬಹಳ ಪವಿತ್ರ ವೃತ್ತಿ. ಆ ವೃತ್ತಿಯನ್ನು ಆರಿಸಿಕೊಂಡು ಸಂತೋಷದಿಂದ ಸೇವೆ ಮಾಡ್ತಾ ಇದ್ದಾರೆ ಡಾಕ್ಟರ್ ಸೋಹೆಲ್ ಅವರು. ಬಹಳ ಸಂತೋಷ ಸರ್. ನಿಮ್ಮೊಂದಿಗೆ ಮಾತುಕತೆ ಮುಂದುವರಿಸ್ತಾ, ಈಗ ಬೇಸಿಗೆ ಬಹಳ ಇದೆ, ಬಿಸಿಲು ಬಹಳ ಇದೆ. ನಮ್ಮ ಭಾಗದಲ್ಲಂತೂ ಬಿಸಿಲಿನ ಒಂದು ಪ್ರಖರತೆ ಬಹಳ ಇರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಬೇಸಿಗೆಯ ಬಿಸಿಲಿನಿಂದ ರಕ್ಷಣೆ ಪಡ್ಕೊಳ್ಬೇಕಾದ್ರೆ ನಾವು ಏನೇನು ಮಾಡಬೇಕು? ಈ ಸಂದರ್ಭದಲ್ಲಿ ನಮ್ಗೆ ಯಾವ್ಯಾವ ಕಾಯಿಲೆಗಳು ಬರುವ ಸಾಧ್ಯತೆ ಇದೆ ಸರ್ ಬೇಸಿಗೆಯಲ್ಲಿ? ನಮ್ಮ ರೀಜನ್ ಅಲ್ಲಿ ಮುಂಚೆಯಿಂದ ಹೀಟ್ ಜಾಸ್ತಿನೇ, ಟೆಂಪರೇಚರ್ 45-46 ತನಕ ಹೋಗುತ್ತೆ. ನಾನ್ ಸಮ್ಮರ್ ಅಲ್ಲಿ ಹೇಳೋದು, ಈಗ ಬೀಯಿಂಗ್ ICU ಸ್ಪೆಷಲಿಸ್ಟ್, ಹೀಟ್ ಸ್ಟ್ರೋಕ್, ಹೀಟ್ ಎಕ್ಸಾಷನ್ ಅಂತ ಎರಡಿದಾವೆ. ಅದು ಟಾರ್ಗೆಟ್ ಪಾಪ್ಯುಲೇಷನ್ ಸಣ್ಣ ಮಕ್ಕಳು ಮತ್ತೆ ವಯಸ್ಸಾರು. ಡಯಾಬಿಟಿಕ್ ಯಾರಿರ್ತಾರೋ, ಹೈಪರ್ ಟೆನ್ಷನ್ ಯಾರಿರ್ತಾರೋ ಅವರು ಪೀಕ್ ಅವರ್ಸ್ ಅಲ್ಲಿ 12 ಇಂದ 4 ಗಂಟೆ, 12 ಇಂದ 4 ಗಂಟೆ ತನಕ ಬಿಸಿಲಿಗೆ ಡೈರೆಕ್ಟ್ ಹೋಗ್ಬಾರ್ದು ಸರ್. ಯಾರ್ಯಾರು ವಯಸ್ಸಾದವರು ಮತ್ತು ಮತ್ತೆ ಮಕ್ಕಳು ಪೀಕ್ ಟೆಂಪರೇಚರ್ 12 ಗಂಟೆಯಿಂದ 4 ಗಂಟೆ ತನಕ ಇರುತ್ತೆ. 12 to 4 ಹೋಗ್ಬಾರ್ದು. ಏನಾಗುತ್ತಂತ ನಿಮ್ಗೆ ಮೆಡಿಕಲಿ ಹೇಳ್ತೀನಿ. ನಮ್ ಬಾಡಿ ಟೆಂಪರೇಚರ್ ರೆಗ್ಯುಲೇಷನ್ ಅಂತ ಇರುತ್ತೆ, ಅಂದ್ರೆ ನಮ್ ಬಾಡಿ ಅಡ್ಜಸ್ಟ್ ಆಗುತ್ತೆ. ಬೇರೆ ಇದು ಹೀಟ್ ಇದ್ರೂನು ನಮ್ಗೆ ಸ್ವೆಟ್ಟಿಂಗ್ ಆಗಿ, ಬೇವರಾಗಿ ಅದು ಬಾಡಿನ ಕೂಲ್ ಮಾಡುತ್ತೆ. ಬಟ್ 40 ಡಿಗ್ರಿ ಟೆಂಪರೇಚರ್ ಏನಾದ್ರೂ ಬಾಡಿ ಒಳಗಡೆ ಬಂದ್ಬಿಟ್ರೆ ನಮ್ದು ಬಾಡಿ ನ್ಯಾಚುರಲ್ ಮೆಕ್ಯಾನಿಸಮ್ ಕೆಲಸ ಮಾಡಲ್ಲ. ಅವಾಗ ಎನ್ಸೈಮ್ಸ್ ಕೆಲಸ ಮಾಡಲ್ಲ. ಎನ್ಸೈಮ್ಸ್ ಅಂದ್ರೆ ಅದು ಕೆಲಸ ಮಾಡಿಲ್ಲ ಅಂದ್ರೆ ನಿಮ್ಗೆ ಚಕ್ಕರ್ ಬರೋದು, ವಾಂತಿ ಬರೋದು, ಬಿದ್ಬಿಡ್ತೀರಿ ಅಲ್ಲೇ. ಅದು ಹೀಟ್ ಸ್ಟ್ರೋಕ್ ಐಡೆಂಟಿಫೈ ಅಂದ್ರೆ ಮುಟ್ಟಿದ್ರೆ ಗರಂ ಇರುತ್ತೆ, ನೀವು ಫೀಲ್ ಮಾಡಬಹುದು. ಹೀಟ್ ಸ್ಟ್ರೋಕ್ ಡಯಾಬಿಟಿಕ್, ಹೈಪರ್ ಟೆನ್ಷನ್ ಅವ್ರಿಗೆ ಬಂದ್ರೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಬರೋದು ರಿಸ್ಕ್ ಇರುತ್ತೆ. ಬೇಗ ಐಡೆಂಟಿಫೈ ಮಾಡೋದೇ ಕಷ್ಟ ಇದೆ. ನಮ್ಮ ರೀಜನ್ ಅಲ್ಲಿ ರೋಡ್ ಮೇಲೆ ಬಿದ್ದ್ಬಿಡ್ತಾರೆ, ಚಕ್ಕರ್ ಬರುತ್ತೆ, ಒಂದ್ ಕಡೆ ಕೂಡ್ತಾರೆ. ಅದು ಪ್ರಿವೆಂಟ್ ಮಾಡಿದ್ರೆ ಒಳ್ಳೇದು. ಆದ್ಮೇಲೆ ಕಷ್ಟ ಇದೆ, ವಾಪಸ್ ಟ್ರೀಟ್ಮೆಂಟ್ ಇದೆ ಕರೆಕ್ಟ್ ಆಗಿ. ICUಗೆ ಬೇಗ ಕರ್ಕೊಂಡು ಹೋದ್ರೆ ಮತ್ತೆ IV ಫ್ಲೂಯಿಡ್ಸ್ ಎಲ್ಲ ಕೊಟ್ಟು ಅವ್ರಿಗೆ ಟೆಂಪರೇಚರ್ ಮಾನಿಟರ್ ಮಾಡಬಹುದು. ಬಟ್ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಎಲ್ರಿಗೂ ಗೊತ್ತಿದೆ. ಸೊ ಪ್ರಿವೆನ್ಷನ್ ಏನಂದ್ರೆ, ಫಸ್ಟ್ ಸೈನ್ ನೀವು ಹೈಡ್ರೇಷನ್ ಇದೀರಾ ಇಲ್ಲ ಅಂತ. ಯೂರಿನ್ ಪಾಸ್ ಮಾಡೋ ಟೈಮಲ್ಲಿ ಯೂರಿನ್ ಬರುತ್ತೆ, ಯೂರಿನ್ ಡಾರ್ಕ್ ಎಲ್ಲೋ ಬಂದ್ರೆ ನೀವು ಕೇರ್ಫುಲ್ ಆಗಿರ್ಬೇಕು. ಡಾರ್ಕ್ ಎಲ್ಲೋ ಬಂದ್ರೆ ನೀವು ನನ್ನ ಬಾಡಿನಲ್ಲಿ ವಾಟರ್ ಕಡಿಮೆ ಇದೆ,
ಓ, ರೀಪ್ಲೇಸ್ ನಾನು ಮಾಡಬೇಕು. ಇದು ಸಿಂಪಲ್ ಒಂದೇ ಟೆಕ್ನಿಕ್ ಇದೆ ಸಮ್ಮರ್ ಅಲ್ಲಿ. ವೈದ್ಯರು ಹೇಳ್ತಾ ಇದ್ದಾರೆ ನಾವೇನು ಮೂತ್ರ ವಿಸರ್ಜನೆ ಮಾಡ್ತೀವಿ ಅವಾಗ ಡಾರ್ಕ್ ಯೆಲ್ಲೋ ಕಲರ್ ಬಂದ್ರೆ ಸ್ವಲ್ಪ ನೀವು ಎಚ್ಚರದಿಂದ ಇರಬೇಕು ಅಂತ ಹೇಳ್ತಾರೆ. ಅಂದ್ರೆ ಸರ್ ನಾವು ಪ್ರತಿ ಸಲ ಮೂತ್ರ ವಿಸರ್ಜನೆ ಮಾಡುವಾಗ ಕಲರ್ ನೋಡ್ತಾ ಇರ್ಬೇಕಂತೀರಿ? ಸಮ್ಮರ್ ಅಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಇದೆ. ಏನಕ್ಕಂದ್ರೆ ಅದು ಒಂದೇ ಸೈನ್ ನಮ್ಗೆ ಸ್ಟಾರ್ಟಿಂಗ್. ನಿಮ್ಗೆ ಫಸ್ಟ್ ಸೈನ್ ಇಸ್ ಯೂರಿನ್ ಕಲರ್. ಕಲರ್ ನೀವು ನೋಡಿ ಎಲ್ಲೋ ಬಂದ್ರೆ ನೆಕ್ಸ್ಟ್ ಟೈಮ್ ನೀವು ಹೈಡ್ರೇಟ್ ಆಗ್ತೀರಿ. ನೀವು ಹಂಗೆ ಏನಾದ್ರೂ ಇದು ಮಾಡಿದ್ರೆ, ನೆಗ್ಲೆಕ್ಟ್ ಮಾಡಿದ್ರೆ ಯೂರಿನ್ ಇನ್ಫೆಕ್ಷನ್ ಆಗೋದು ಚಾನ್ಸ್ ಜಾಸ್ತಿ ಇರುತ್ತೆ. ನಮ್ ಬಾಡಿನಲ್ಲಿ ನೀರೇ ಇಲ್ಲ ಅಂದ್ರೆ ಹೀಟ್ ಸ್ಟ್ರೋಕ್ ಪ್ರಿವೆಂಟ್ ಹೆಂಗ್ ಮಾಡುತ್ತೆ? ಹೌದಲ್ಲ. ಫಸ್ಟ್ ನೀರು ನಮ್ ಬಾಡಿದು. ಈಗ ನಾವು ಹೀಟ್ ಆದ್ರೂ ಒಳಗಡೆ ಬಾಡಿ ಒಳಗಡೆ ನೀರ್ ನ್ಯಾಚುರಲಿ ಇದ್ರೆ ಅದು ಟೆಂಪರೇಚರ್ ಕಂಪನ್ಸೇಟ್ ಆಗುತ್ತೆ. ನೀವು ಬಾಡಿದೇ ನೀರ್ ನಿಮ್ಗೆ ಕಿಡ್ನಿನೇ ನಿಮ್ಗೆ ಸ್ಟ್ರೇನ್ ಆಗ್ತಾ ಇದಾವೆ ಫಿಲ್ಟರ್ ಮಾಡಕ್ಕಂದ್ರೆ ಯುವರ್ ಚಾನ್ಸಸ್ ಆಫ್ ಹೀಟ್ ಸ್ಟ್ರೋಕ್ ಇಸ್ ವೆರಿ ಹೈ. ಹೌದಲ್ಲ. ಹೌದು ಸರಿ, ಈ ಮೂತ್ರ ಡಾರ್ಕ್ ಯೆಲ್ಲೋ ಕಪ್ಪು ಹಳದಿ ಬಣ್ಣದ್ದು ಆಗಬಾರ್ದು ಅಂತೀರ, ಇದು ಯಾಕಾಗತ್ತೆ ಸರ್? ಯಾವ ಕಾರಣದಿಂದ ಈ ಬಣ್ಣಕ್ಕೆ ಬರುತ್ತೆ ಇದು ಮೂತ್ರ? ಇದು ನೀವು ಬಾಡಿ ರಿಕ್ವೈರ್ಮೆಂಟ್ ನೀರಿಂದು ಇರುತ್ತೆ 24 ಗಂಟೆ. ಈಗ AC ಅಲ್ಲಿ ಕೂಡಿದ್ರೆ ನೀರ್ ರಿಕ್ವೈರ್ಮೆಂಟ್ ಕಡಿಮೆ ಇರುತ್ತೆ ಬಾಡಿದು. ನೀವು ಬಿಸಿಲಲ್ಲಿ ಹೋದ್ರೆ ನಿಮ್ಗೆ ಟೆಂಪರೇಚರ್ ಜಾಸ್ತಿ ಆಗುತ್ತೆ ಸ್ಕಿನ್ದು. ಅದು ಕಂಪನ್ಸೇಟ್ ಮಾಡಕ್ಕೆ ನಮ್ ಬಾಡಿ ವಾಟರೇ ಇವ್ಯಾಪರೇಟ್ ಆಗುತ್ತೆ. ನಮ್ ಬಾಡಿದು ವಾಟರ್ ನಮ್ಮ ಹೀಟ್ ಮೆಕ್ಯಾನಿಸಮ್ ಮೇಂಟೈನ್ ಮಾಡಕ್ಕೆ ಯೂಸ್ ಆಗುತ್ತೆ. ಅದಾದ್ಮೇಲೆ ನಾವು ಅದ್ರ ಪ್ರಕಾರ ಕಂಪನ್ಸೇಟ್ ಮಾಡ್ಬೇಕು. ನೀವು AC ಅಲ್ಲಿ ಕೂದಾಗ ನೀವು ನೀರ್ ಕುಡಿಯಲ್ಲ. ಬೇರೆ ನೀವು ಕೆಲ್ಸಕ್ಕೆ ಹೋದ್ರೆ ಬಿಸಿಲಲ್ಲಿ ಹೋದ್ರೆ ನೀರ್ ರಿಕ್ವೈರ್ಮೆಂಟ್ ಜಾಸ್ತಿ ಆಗುತ್ತೆ ಬಾಡಿದು. ಅದ್ ರಿಕ್ವೈರ್ಮೆಂಟ್ ಎಷ್ಟಿದೆ ನೀವು ರಿಪ್ಲೇಸ್ ಮಾಡ್ಲೇಬೇಕು. ನೀವು ಮಾಡಿಲ್ಲ ಅಂದ್ರೆ ಒಂದಿನ 2 ದಿನ ಏನೂ ಆಗಲ್ಲ, 3ನೇ ದಿನ 4ನೇ ದಿನ ನಿಮ್ಗೆ ಹೀಟ್ ಸ್ಟ್ರೋಕ್ ಬಂದ್ಬಿಡುತ್ತೆ. ಅಂದ್ರೆ ಬಾಡಿ ಸ್ಟ್ರೇನ್ ಆಗಿ ಟೆಂಪರೇಚರ್ ಡಿಸ್ರೆಗ್ಯುಲೇಷನ್ ಹೋಗಿ ಹೀಟ್ ಸ್ಟ್ರೋಕ್ ಆಗಿ ಚಕ್ಕರ್ ಬರೋದು, ವಾಂತಿ ಬರೋದೆಲ್ಲ ಆಗುತ್ತೆ. ಸರ್, ಈ ಹೀಟ್ ಸ್ಟ್ರೋಕ್ ಬಿಸಿಲಲ್ಲಿ ಇದ್ದಾಗ ಮಾತ್ರ ಆಗ್ತದೆ? ಈಗ ಮನೆಯಲ್ಲಿ ನೆರಳಲ್ಲಿ ಇದ್ದಾಗನೂ ಆಗಬಹುದಾ ಇದು? ಮನೇಲಿ ಇದ್ದಾಗನು ಆಗುತ್ತೆ, ವೆಂಟಿಲೇಷನ್ ಪ್ರಾಪರ್ ಇಲ್ಲ ಅಂದಾಗ. ಹ್ಯೂಮಿಡಿಟಿ ಲೆವೆಲ್ ಮೇಲೆ ಹೋಗುತ್ತೆ. ಹ್ಯೂಮಿಡಿಟಿ 60% ಜಾಸ್ತಿ ಇದ್ರೆ ನಿಮ್ದು ಮೆಕ್ಯಾನಿಸಮ್ ಆಫ್ ಕೂಲಿಂಗ್ ದ ಬಾಡಿ ವರ್ಕ್ ಆಗಲ್ಲ. ಹ್ಯೂಮಿಡಿಟಿ 60% ಮೇಲೆ ಇದ್ರೆ ಅದ್ ನೀವು ರೂಮ್ ಅಲ್ಲಿ ಇದ್ದೀರಿ, ವೆಂಟಿಲೇಟೆಡ್ ಇಲ್ಲ, ಡೈರೆಕ್ಟ್ ಸನ್ಲೈಟ್ ಬೀಳ್ತದೆ, ಅವಾಗ್ಲೂ ನಿಮ್ಗೆ ಹೀಟ್ ಸ್ಟ್ರೋಕ್ ಆಗೋದು ಚಾನ್ಸ್ ಇದೆ. ಯಾರಿಗೆ? ವಯಸ್ಸಾಗಿರೋರು, ಡಯಾಬಿಟಿಕ್, ಹೈಪರ್ ಟೆನ್ಷನ್, ಆ ತರ ಜನರಿಗೆ. ಪಾಪ ನೀವು ಅನ್ನಂಗ ಈಗ ಅನೇಕರ ಸಾಮಾನ್ಯವಾಗಿ ಅನೇಕರ ಅಡುಗೆ ಮನೆಯಲ್ಲಿ ಫ್ಯಾನು ಇತ್ಯಾದಿ ಇರೋದಿಲ್ಲ. ವಯಸ್ಸಾಗಿರ್ತದೆ ಹೆಣ್ಮಕ್ಳಿಗೆ, ಪಾಪ ಗ್ಯಾಸ್ ಹಚ್ಕೊಂಡು ಅಡಿಗೆ ಮಾಡಲೇಬೇಕು, ಅಡಿಗೆ ಮಾಡಿ ಎಲ್ಲರಿಗೂ ಉಣಿಸ್ಲೇಬೇಕು. ಇಂಥ ಸಂದರ್ಭದಲ್ಲಿ ಪಾಪ ಹೆಣ್ಣು ಮಕ್ಕಳು, ಅವರಿಗೂ BP ಇರ್ಬೋದು, ಶುಗರ್ ಇರುತ್ತೆ. ಇಂಥ ಸಂದರ್ಭದಲ್ಲಿ ಯಾವ ರೀತಿ ಕಾಳಜಿ ಮಾಡ್ಕೊಳ್ಬೇಕಂತೀರಿ ಸರ್ ತಾವು? ಇದು ಸಮ್ಮರ್ ಅಲ್ಲಿ ಊಟ ಜಾಸ್ತಿ ಹೋಗಲ್ಲ, ಹೈಡ್ರೇಷನ್ ಮಾಡ್ಬೇಕಾಗತ್ತೆ. ಸೊ ನೀರಿಂದು ವಾಟರ್ ಮೆಲನ್, ಫ್ರೂಟ್ಸ್ ರಿಚ್ ಇನ್ ವಾಟರ್, ಜಾಸ್ತಿ ವಾಟರ್ ಇದೆ. ವಾಟರ್ ಮೆಲನ್ ಇರ್ಲಿ, ಲೆಮನ್ ಜ್ಯೂಸ್ ಇರ್ಲಿ, ನಮ್ಮ ಮಜ್ಜಿಗೆ ಇರ್ಲಿ. ನೀರ ಫೀಲ್ ಆಗಲ್ಲ ನಿಮ್ಗೆ ನೀರ್ ಬೇಕಂತ ಆ ಟೈಮ್ಗೆ, ಆದ್ರೂ ನೀವು ಕುಡಿತಾ ಇರ್ಬೇಕು. ಈಗ ನಿಮ್ಗೆ ಅನ್ಸ್ತಿದೆ, ನೀವು ಈಗ ಕುಕಿಂಗ್ ಮಾಡ್ತಿದ್ವಿ, ಅಲ್ಲಿ ಹೀಟ್ ಇದೆ, ಬಿಸಿಲಿಗೆ ಹೋಗ್ತಿದೀವಿ. ಅದಕ್ಕೆ ಹಳೆ ಕಾಲದಲ್ಲಿ ಹೇಳ್ತಿದ್ರು, ನಮ್ಮ ಅಜ್ಜಿ ಹೇಳ್ತಿದ್ರು, ನೀನ್ ಬಿಸಿಲಿಗೆ ಹೋಗ್ತಿದ್ಯಾ, ಫಸ್ಟ್ ಒಂದ್ ಗ್ಲಾಸ್ ನೀರ್ ಕುಡಿದು ಹೋಗು ಆಚೆ ಅಂತಿದ್ರು. ನನ್ಗೆ ಅವಾಗ ಅರ್ಥ ಆಗ್ತಿರ್ಲಿಲ್ಲ ಅಜ್ಜಿ ಅವ್ರು ಹೇಳಿದ್ದು. ಈಗ ಗೊತ್ತಾಗ್ತಿದೆ, ನೀನ್ ಬಿಸಿಲಲ್ಲಿ ಹೋಗ್ತಿದ್ಯಾ, ನಿಂದು ವಾಟರ್ ರಿಕ್ವೈರ್ಮೆಂಟ್ ಜಾಸ್ತಿ ಇರುತ್ತೆ ನೀರಿಂದು, ಸ್ವಲ್ಪ ರೀಪ್ಲೇಸ್ ಮಾಡಿ ನೀನ್ ಹೋಗು, ವಾಪಸ್ ತಂದು ಬರ್ತೀಯ ಅಂತ. ಇದು ಬಾಟಲ್ ಅಲ್ಲಿ ನೀರ್ ತಗೊಂಡು ಹೋಗೋದು ಒಂದು, ನಮ್ಮ ಒಳಗೇನೆ ನೀರ್ ತುಂಬ್ಕೊಂಡು ಹೋಗೋದು ಒಂದು. ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ ಡಾಕ್ಟ್ರು. ಒಳಗಡೆ ತುಂಬ್ಕೊಂಡು ಹೋಗ್ರಿ, ಒಳಗಡೆ ಬಾಟಲ್ ಒಂದ್ ಇರುತ್ತೆ ನಿಮ್ಮ ಸ್ಟಮಕ್, ಅಲ್ಲಿ ತಾವು ನೀರ್ ಹೆಚ್ಚಿಗೆ ಇಟ್ಕೊಂಡು ಹೋದ್ರೆ ಅದು ಈ ಹೀಟ್ ಸ್ಟ್ರೋಕ್ ಇಂದ ತಡೆಗಟ್ಟಬಹುದಲ್ಲ ಸರ್? ನೀರ್ ನಾವು ಚೆನ್ನಾಗಿ ಕುಡಿತಾ ಇದ್ರೆ, ನೀರ್ ಚೆನ್ನಾಗಿ ಕುಡಿತಾ ಇದ್ರೆ ಹೀಟ್ ಸ್ಟ್ರೋಕ್ ಬರೋ ಚಾನ್ಸಸ್ ಬಹಳ ಕಡಿಮೆ ಇರುತ್ತೆ. ಇದು ಒಂದು ಹೈಡ್ರೇಷನ್ ಮೇಂಟೈನ್ ಮಾಡಿ. ಡೈರೆಕ್ಟ್ ಸನ್ಲೈಟ್ ಅಲ್ಲಿ ಹೋದ್ರೆ ಅಂಬ್ರೆಲ್ಲಾ ಎಲ್ಲ ಯೂಸ್ ಮಾಡ್ರಿ, ಟೋಪಿ ಹಾಕೊಂಡು ಹೋಗ್ರಿ, ಅಂಡ್ ಎಲ್ಲಿ ಶೇಡ್ ಇದೆ ಅಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ. ದಿಸ್ ಇಸ್ ಜಾಸ್ತಿ ಹೀಟ್ ಸ್ಟ್ರೋಕ್ ಆಗೋದು ಲೇಬರ್ ವರ್ಕರ್ಸ್ಗೆ. ಹೌದಲ್ಲಪ್ಪ, ಯಾರು ಅದ್ರ ಕೆಲಸ ಕೂಲಿ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು, ಹೌದೌದು, ಲೇಬರ್, ಅದು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಅವ್ರು ದುಡಿಲೇಬೇಕು. ಅದು ನಮ್ಮ ಕನ್ಸ್ಟ್ರಕ್ಷನ್ ಕಡೆ ಇರ್ಲಿ, ಹೌದು ಸರ್, ಅವ್ರಿಗೆ ನಮ್ಮ
ಅಲ್ಲಿ ತನಕ ಮೆಸೇಜ್ ಹೋದ್ರೆ ಚಂದ ಇದೆ. ಈಗ ಅಕ್ಕಪಕ್ಕ ಅವ್ರು ಇರ್ತಾರೆ ಮನೆಯವರು, ಎಲ್ಲಾದ್ರೂ ಲೇಬರ್ ವರ್ಕರ್ಸ್ ಕೆಲಸ ಮಾಡ್ತಿದ್ರೆ ನಾವೇ ಸ್ವಲ್ಪ ಮುಂದ್ ಬಂದು ಅವ್ರು ನೀರ್ ಕೊಟ್ರೆ ಅದನ್ನು ಹೆಲ್ಪ್ ಆಗುತ್ತೆ. ನಿಜ ನಿಜ ನಿಜ, ಬಹಳ ಒಳ್ಳೆ ಮಾತು ಹೇಳಿದ್ರು. ನೀವು ಮನೆಯ ಅಕ್ಕಪಕ್ಕದಲ್ಲಿ ಯಾರಾದ್ರೂ ಕೂಲಿ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ರೆ ಪಾಪ ಅವ್ರ ಹತ್ರ ನೀರು ಇರ್ಲಿಕ್ಕಿಲ್ಲ, ದುಡಿಲೇಬೇಕು ಅವರು. ಅವಾಗ ನೀವು ಒಂದು ಸ್ವಲ್ಪ ನೀರು ಅವರಿಗೆ ನಿಮ್ಮ ಮನೆಯಲ್ಲಿನ ನೀರು ತಂದು ಕೊಟ್ಟರೆ ಅದಕ್ಕಿಂತ ದೊಡ್ಡ ಉಪಕಾರ ಇನ್ನೇನಿದೆ ಅಲ್ಲ. ಹಸಿದವರಿಗೆ ಅನ್ನ ತೃಷೆ, ಬಾಯಾರಿಕೆ ಆದವರಿಗೆ ತೃಷೆ, ಆ ನೀರು ಕೊಟ್ಟರೆ ಅದಕ್ಕಿಂತ ದೊಡ್ಡದು ಇನ್ನೇನು ಇಲ್ಲ. ಶರಣ ಬಸವೇಶ್ವರ ಪಶು ಪಕ್ಷಿ ದನ ಕರುಗಳಿಗೆಲ್ಲ ನೀರು ಉಣಿಸಿದ್ರು, ದಾಸೋಹ ಮಾಡಿದ್ರು. ಅಂಥವ್ರ ನಾಡಿನಲ್ಲಿ ನಾವಿದ್ದೇವೆ. ಖ್ವಾಜಾ ಬಂದೇ ನವಾಜರು ಅಂಥವ್ರ ನಾಡಿನಲ್ಲಿ ನಾವಿದ್ದೇವೆ. ಆದ್ದರಿಂದ ಪರೋಪಕಾರಾರ್ಥಮಿದಂ ಶರೀರಂ, ಈ ಶರೀರ ಇರೋದು ಇನ್ನೊಬ್ಬರ ಹಿತಕ್ಕಾಗಿ, ಪರರನ್ನು ಉಪಕಾರ ಮಾಡಲೆಂದು. ಈ ಸ್ಟ್ರೋಕ್ ಅಬ್ಸರ್ಷನ್ ಅನ್ನೋ ಮಾತನ್ನು ಬಳಸ್ರಿ. ಇದಂದ್ರೆ ಏನು? ಹೀಟ್ ಎಕ್ಸಾಷನ್. ಹೀಟ್ ಎಕ್ಸಾರ್ಷನ್. ಹೀಟ್ ಎಕ್ಸಾಷನ್, ಹೀಟ್ ಸ್ಟ್ರೋಕ್ ಬರಕ್ ಮುಂಚೆ ಹೀಟ್ ಎಕ್ಸಾಷನ್ ಆಗುತ್ತೆ, ಸುಸ್ತಾಗೋದು. ಅದು ನಮ್ಗೆ ಸೈನ್ಸ್. ಅದು ನೀವು ಜಾಗೃತ ಆಗಿ ಈಗ ಹೈಡ್ರೇಟ್ ಮಾಡ್ಬಿಟ್ರಿ. ಈಗ ಬಿಸಿಲಿದ್ರೆ ವಾಪಸ್ ಮನೆಗೆ ಹೋಗ್ರಿ, ಟೆಂಪರೇಚರ್ ನಿಮ್ ಬಾಡಿನ ಕೂಲ್ ಮಾಡ್ರಿ. ಅದು ನಮ್ಗೆ ಸೈನ್ಸ್ ಕೊಡುತ್ತೆ ಬಾಡಿ. ನಮ್ ಶರೀರ ಹೆಂಗಿದೆ ಅಂದ್ರೆ ನ್ಯಾಚುರಲಿ ದೇವ್ರ ಕಡೆಯಿಂದ ಬೇಗ ಶಟ್ ಡೌನ್ ಆಗಲ್ಲ, ರಿಪೇರಿಗೆ ಬರಲ್ಲ. ಇದು ಫಸ್ಟ್ ಒಳಗಡೆದು ಸೈನ್ಸ್ ಕೊಡತ್ತೆ. ನೋಡಪ್ಪ, ನೀನು ನಾವು ಎಕ್ಸಾಸ್ಟ್ ಆಗ್ತಾ ಇದೀವಿ, ಕಿಡ್ನಿ ಮಾತಾಡತ್ತೆ, ಹಾರ್ಟ್ ಮಾತಾಡತ್ತೆ, ಒಳಗಡೆಯಿಂದ ಬರ್ತಾ ಇರತ್ತೆ. ಅದು ಸೈನ್ಸ್ ಅಂತೀವಿ ನಾವು. ಸೂಚನೆಗಳು ಬರ್ತಾ ಸ್ವಲ್ಪ ತಲೆನೋವು ಚಾಲು ಆಗತ್ತೆ. ಅವಾಗ ಅನ್ಕೋಬೇಕು ಏನೋ ಪ್ರಾಬ್ಲಮ್ ಇದೆ ಬಾಡಿದು. ಈಗ ಸಮ್ಮರ್ ಅಲ್ಲಿ ಹೆಡ್ಏಕ್ ಬರ್ಲಿ, ಕಣ್ ತಿರುಗೋದು, ಚಕ್ಕರ್ ಬರೋದು, ಸುಸ್ತಾಗೋದು, ಬಾಡಿನಲ್ಲಿ ನೀರ್ ಕಡಿಮೆ ಇದ್ರೆ ಹಂಗ್ ಆಗೋದು ಫಸ್ಟ್ ಸೈನ್. ಇದು ಒಂದು ನಾವು ಜಾಗೃತಿ ಆಗಿದ್ರೆ ಹೀಟ್ ಸ್ಟ್ರೋಕ್ ತನಕ ನಾವು ಹೋಗಲ್ಲ, ಪ್ರಿವೆಂಟ್ ಮಾಡ್ತೀವಿ. ಹೀಟ್ ಸ್ಟ್ರೋಕ್ ಹೋದ್ಮೇಲೆ ಟ್ರೀಟ್ಮೆಂಟ್ ನಿಮ್ಗೆ ಹೇಳ್ಬಿಡ್ತೀನಿ ಹೆಂಗಿರುತ್ತಂದ್ರೆ, ಅದು ಅರೆಸ್ಟ್ ಹಾರ್ಟ್ ಅಟ್ಯಾಕು ಬರ್ತಾವೆ. ಬಾಡಿನ ಕೂಲ್ ಮಾಡ್ಬೇಕು, ಐಸ್ ತಗೊಂಡು ಕೂಲ್ ಮಾಡ್ಬೇಕಾಗತ್ತೆ. ಬಟ್ಟೆ ಇದ್ರೂನು ಮೈ ಮೇಲೆ ಬಾಡಿ ಮೇಲೆ ನೀರೆಲ್ಲ ಹಾಕ್ಬೇಕು ನಾವು ಬಾಡಿನ ಕೂಲ್ ಮಾಡಕ್ಕೆ. ಬಿಕಾಸ್ 40 ಡಿಗ್ರಿ ಟೆಂಪರೇಚರ್ ಬಾಡಿ ಬಂದ್ಬಿಟ್ರೆ ಒಳಗಡೆ ಏನು ಕೆಲಸ ಮಾಡಲ್ಲ, ಕಿಡ್ನಿ ಕೆಲಸ ಮಾಡಲ್ಲ, ನಮ್ ನರಗಳು ಕೆಲಸ ಮಾಡಲ್ಲ. ಸೊ ಡ್ಯಾಮೇಜ್ ಅಂತೂ ಆಗೇ ಆಗತ್ತೆ. ಮತ್ತೆ ಗ್ಲೂಕೋಸ್ ನಾವು ಅಡ್ಮಿಟ್ ಆದ್ರೂ ಏನ್ ಕೊಡ್ತೀವಿ, ಒಂದು ಕೋಲ್ಡ್ ಗ್ಲೂಕೋಸ್ ಸಲೈನ್ ಹಾಕ್ತಿವಿ, ಬ್ಲಡ್ ಕೋಲ್ಡ್ ಆಗ್ಲಿ, ಟೆಂಪರೇಚರ್ ಕಂಟ್ರೋಲ್ ಬರ್ಲಿ ಅಂತ. ಅದು ಎಷ್ಟೊಂದು ಮಂದಿ ಹಾಸ್ಪಿಟಲ್ ತನಕನೂ ಬರಲ್ಲ. ನಾವು ನ್ಯೂಸ್ ಪೇಪರ್ ಅಲ್ಲಿ ಎಲ್ಲ ಓದ್ತೀವಿ ಪ್ರತಿ ವರ್ಷ ಹೀಟ್ ಸ್ಟ್ರೋಕ್ ಇಂದ ಸಾವು ಆಗಿದೆ ಅಂತ. ಸೊ ಇಟ್ ಈಸ್ ಆಲ್ವೇಸ್ ನಾವು ಪ್ರಿವೆಂಟ್ ಮಾಡೋದೇ ಚಂದ. ಸಿಂಪಲ್ ಹೈಡ್ರೇಷನ್ ಅಂದ್ರೆ ಬಾಡಿನ ನೀರ್ ಎಷ್ಟು ಬೇಕೋ ಅದು ರಿಪ್ಲೇಸ್ ಮಾಡ್ತಾ ಹೋಗಿ. ನಮ್ ಬಾಡಿನಲ್ಲಿ ನೀರೇ ಜಾಸ್ತಿ ಇರೋದು, 60% ಮೇಲೆ ನೀರಿದೆ. ಆ ನೀರ್ನ ಎಲೆ ಖಾಲಿ ಆಗುತ್ತೋ ಅದು ಫಿಲ್ ಮಾಡ್ತಾ ಇರ್ಬೇಕು. ಅದು ಬಿಸಿಲಲ್ಲಿ ಹೋಗಕ್ ಮುಂಚೆ ಸ್ವಲ್ಪ ನೀರ್ ಚಂದ ಕುಡ್ದು ಹೋಗ್ರಿ. ನೀವು ಕೆಲ್ಸದಲ್ಲಿ ಇದ್ರೆ ನೀವು ಕುಡಿಯಲ್ಲ, ಬೇರೆ ಸ್ವಲ್ಪ ಟೆನ್ಷನ್ ಕೆಲ್ಸಾನು ಇರುತ್ತೆ. ಸೊ ಬಿಫೋರ್ ಗೋಯಿಂಗ್ ಮನೆ ಬಿಟ್ ಮುಂಚೆನೆ ಸ್ವಲ್ಪ ಒಂದ್ 2 ಗ್ಲಾಸ್ ನೀರ್ ಕುಡಿದು ಹೋದ್ರೆ, ವಾಪಸ್ ಬಂದ್ಮೇಲೆ ಸ್ವಲ್ಪ 2 ಗ್ಲಾಸ್ ನೀರ್ ಕುಡಿದ್ರೆ ದಿಸ್ ಸಮ್ಮರ್ ನಾವು ಬೀಟ್ ಮಾಡಬಹುದು. ವೈದ್ಯರು ಹೇಳ್ತಾ ಇದ್ದಾರೆ 12 ಗಂಟೆ ನಂತರ 4 ಗಂಟೆ ತನಕನೂ ಆದಷ್ಟು ಬಿಸಿಲಿಗೆ ಹೋಗೋದನ್ನು ತಪ್ಪಿಸುವುದು ಒಳ್ಳೆಯದು ಅಂತ ಸಲಹೆ ಕೊಡ್ತಾ ಇದ್ದಾರೆ ಡಾಕ್ಟ್ರು. ಮಕ್ಕಳಿಗೂ ಆ ರೀತಿಯಲ್ಲಿ ಸರ್, ಮಕ್ಕಳು ಸ್ವಲ್ಪ ಶಾಲೆ ರಜೆ ಬಿಟ್ಟು ಕೂಡಲೇ ಹೊರಗಡೆ ಆಟ ಆಡೋದು, ಅದು ಆಡೋದು, ಆ ಕಡೆ ಹೋಗೋದು, ಈ ಕಡೆ ಹೋಗೋದು ಅಂತ ಹೀಗೆ ಹೊರಗಡೆ ಹೋಗ್ತಾ ಇರ್ತಾರೆ. ಅವ್ರ ಬಗ್ಗೆನೂ ಪೇರೆಂಟ್ಸ್ ಬಹಳ ಕಾಳಜಿ ಮಾಡ್ಬೇಕಲ್ಲ. ಹೌದು, ಮಕ್ಕಳಿಗೆ ಟೆಂಪರೇಚರ್ ರೆಗ್ಯುಲೇಷನ್ ಬಾಡಿನಲ್ಲಿ ನಮ್ ತರ ಇರಲ್ಲ. ಬೇಗ ಈ ಕಡೆನೂ ಹೋಗುತ್ತೆ, ಆ ಕಡೆನೂ ಆಗುತ್ತೆ. ಸೊ ಮಕ್ಕಳಿಗೆ ಸಾಯಂಕಾಲ ಆದ್ಮೇಲೆ, ಬಿಸಿಲು ಕಡಿಮೆ ಆದ್ಮೇಲೆ ಅವರು ಆಟ ಆಡಕ್ ಹೋಗ್ಬೋದು. ನಾವೇನು ಮನೇಲಿ ಇದ್ರೆ ಮತ್ತೆ ಬೇರೆ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತವೆ ಮಕ್ಕಳಿಗೆ, ಮೊಬೈಲ್ ಎಲ್ಲ ನೋಡ್ತಾರೆ. ಸೊ ಹೋಗ್ಲಿ, ಬಟ್ ಹೋಗಕ್ ಮುಂಚೆ ಸ್ವಲ್ಪ ನೀರ್ ಕುಡ್ದು ಹೋಗು. ಬಂದ ಮೇಲೆ ನೀರ್ ಕುಡಿಸ್ರಿ. ಅವ್ರಿಗೇನ್ ಗೊತ್ತಾಗಲ್ಲ, ಏನು ನೀರ್ ಎಷ್ಟು ಕುಡಿಬೇಕಂತನೂ ಗೊತ್ತಾಗಲ್ಲ. ಸಡನ್ ಆಗಿ ಇದು ಅವ್ರಿಗೆ ಮತ್ತೆ ಜ್ವರ ಬರೋದು ಎಲ್ಲ ಚಾಲು ಆಗತ್ತೆ. ಇಮ್ಯುನಿಟಿ ಅಷ್ಟು ಸ್ಟ್ರಾಂಗ್ ಇರಲ್ಲ ನಮ್ ತರ. ಸೊ ಅದು ನಮ್ ಪೇರೆಂಟ್ಸ್ದು ರೆಸ್ಪಾನ್ಸಿಬಿಲಿಟಿ ಇರತ್ತೆ. ಅವ್ರು ಕೇಳಲ್ಲ, ನೀರ್ ಬೇಕಂತಾನು ಕೇಳಲ್ಲ. ನಾವೇ ಕುಡಿ ನೀರು ಅಂತ ನಾವೇ ಹೇಳ್ತಾ ಇರ್ಬೇಕು. ಈ ಸಂದರ್ಭದಲ್ಲಿ ಬೇಸಿಗೆಯಲ್ಲಿ ಆಹಾರ ಯಾವ್ದು ತಗೋ? ನಾರ್ಮಲ್ ಆಹಾರ ಇರ್ಬೇಕಾ ಅಥವಾ ಇದ್ರಲ್ಲಿ ಏನಾದ್ರು ಬದಲಾವಣೆ ಮಾಡ್ಕೊಳ್ಬೇಕಾ, ಹೇಗೆ ಸರ್?
ಸಮ್ಮರ್ ಅಲ್ಲಿ ನಾವು ಊಟ ನಾರ್ಮಲಿ ಎಷ್ಟು ಮಾಡ್ತೀವೋ ಸ್ವಲ್ಪ ಕಡಿಮೆ ಮಾಡಬೇಕು. ಕಡಿಮೆ ಮಾಡಬೇಕು ಏನಕ್ಕಂದ್ರೆ ಬಾಡಿಗೆ ಡೈಜೆಷನ್ಗೂ ಎನರ್ಜಿ ಬೇಕು. ಹೊಟ್ಟೆನೆ ಈಗ ನೀವು 3 ಟೈಮ್ ಊಟ ಮಾಡ್ತೀರಿ ಎಕ್ಸಾಂಪಲ್, ನೀವು 4 ಟೈಮ್ ಮಾಡ್ರಿ, ಬಟ್ ಕಡಿಮೆ ಕ್ವಾಂಟಿಟಿನಲ್ಲಿ ಮಾಡಿ. ಒಂದೇ ಸತಿ ಹೊಟ್ಟೆ ತುಂಬ ತಿನ್ಬಾರದು, ಒಂದ್ ಅರ್ಧ ಹೊಟ್ಟೆ ತಿನ್ರಿ. ಅರ್ಧ ಹೊಟ್ಟೆ ತಿಂದ್ರೆ ನಿಮ್ಗೆ ಎನರ್ಜಿ ಏನ್ ರಿಕ್ವೈರ್ಮೆಂಟ್ ಇರುತ್ತೋ ಅದನ್ನು ಸೇವ್ ಆಗುತ್ತೆ. ಏನಾದ್ರೂ ಎನರ್ಜಿ ಪ್ರೊಸೆಸ್ ಮಾಡ್ಬೇಕಂದ್ರೆ ಹೀಟ್ ಜನರೇಟ್ ಆಗುತ್ತೆ. ಸೊ ಆ ಹೀಟ್ ಇಂದನೂ ನಾವು ಇದು ಮಾಡ್ಬೋದು. ಜಾಸ್ತಿ ಲಿಕ್ವಿಡ್ಸ್ ತಗೊಳ್ಳೋದು ಜಾಸ್ತಿ ಮಾಡ್ಬೇಕು. ಊಟ ಮಾಡ್ರಿ, ಬಟ್ ನಾರ್ಮಲ್ ಎಷ್ಟು ಊಟ ಮಾಡ್ತಿರೋ ಅದು ಕಡಿಮೆ. ಅದೇ ತಾವು ಹೇಳೋ ಮಜ್ಜಿಗೆ ಆಗ್ಲಿ ನಮ್ಮ ಸಲಾಡ್ ಅಲ್ಲಿ ಕುಕುಂಬರ್ ಆ ತರ ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ನಮ್ ಹೊಟ್ಟೆನೂ ತುಂಬದಂಗ ಆಗುತ್ತೆ. ಅಂಡ್ ಇಟ್ ಇಸ್ ಆಲ್ಸೋ ಗುಡ್ ಫಾರ್ ಫೈಬರು ಸಿಗುತ್ತೆ. ನೋಡಿ, ಇದು ಇಂಥದ್ದನ್ನು ಉಪಯೋಗಿಸಿ ಅಂತ ಹೇಳ್ತಾರೆ. ಕಾಯಿ, ಈಗ ಕುಂಬಳಕಾಯಿ ಹೇಳ್ತಾ ಇದ್ದಾರೆ ಸರು, ಆಮೇಲೆ ಸೌತೆಕಾಯಿ ಆಗಿರ್ಬೋದು, ಆಮೇಲಿಂದ ಕಲ್ಲಂಗಡಿ ಆಗಿರ್ಬೋದು, ಇಂಥದ್ದನ್ನು ಹೆಚ್ಚಿಗೆ ಉಪಯೋಗಿಸ್ರಿ ಈ ಸಂದರ್ಭದಲ್ಲಿ ಅಂತ ಕರೆ ಕೊಡ್ತಾ ಇದ್ದಾರೆ ವೈದ್ಯರು. ಬಹಳ ಒಳ್ಳೆ ವಿಷಯವನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಸರ್, ಈಗ ತಾವು 2 ಪುಸ್ತಕಗಳನ್ನು ಬರೆದಿದ್ದೀರಿ ಅಂತ ಕೇಳಿದ್ದೇನೆ. ತಾವು ಇಲ್ಲಿ ಸೇವೆನೂ ಮಾಡ್ತಾ ಇದ್ದೀರಿ, ಪುಸ್ತಕವನ್ನು ಬರಿತೀರಿ. ಬರವಣಿಗೆ ಕೆಲಸ ತಾವು ಯಾವಾಗ ಮಾಡ್ತೀರಿ? ಯಾಕಂದ್ರೆ ಬರವಣಿಗೆ ನನಗೆ ಅನುಭವ ಇದೆ, ಬರವಣಿಗೆ ಸುಮ್ಮನೆ ಆಗೋದಿಲ್ಲ, ಅದರದ್ದೇ ಒಂದು ಡೆಡಿಕೇಶನ್ ಬೇಕಾಗುತ್ತೆ, ಅದೊಂದು ತಪಸ್ಸಿದ್ದಂಗೆನೆ. ಬರವಣಿಗೆ ಕಾರ್ಯ ಸಾಮಾನ್ಯವಾಗಿ ಯಾವಾಗ ಮಾಡ್ತೀರ ತಾವು? ನಾನು ಇದಕ್ಕೆ ಲಾಸ್ಟ್ 3 years ತಾಯಿ ಐಸಿಯು ನಲ್ಲಿ ಇನ್ಚಾರ್ಜ್ ಇದ್ದೆ. ಅಂದ್ರೆ ಡೆಲಿವರಿ ಯಾರು ಸೀರಿಯಸ್ ಆಗ್ತಾರೋ ಆ ಕಡೆ ಇದ್ದೆ. ಕಲಬುರ್ಗಿ ನಾನೇ ಇನ್ಚಾರ್ಜ್ ಇದ್ದೆ, ಎಕ್ಸ್ಪರ್ಟ್ ಇದ್ದೆ. ಅದು ಫಸ್ಟ್ ಒಂದು ಡೆತ್ ನೋಡಿದೆ, ಅಮ್ಮ ಸಾಯೋದು. 3 ವರ್ಷ ಹಿಂದೆದ್ ಮಾತಿದೆ. ಅಮ್ಮ ಸತ್ತೋದ್ಮೇಲೆ ಮಗಳಿದ್ಳು, ಒಂದು 3 ವರ್ಷ ಇರ್ಬೋದು. ಅಮ್ಮ ಎದ್ದೇಳಮ್ಮ ಅಂತ. ಇದು ನನ್ಗೆ ಎಷ್ಟು ಹಿಟ್ ಆಯ್ತಂದ್ರೆ, ನಾನು ರಾತ್ರಿ ಪೂರ್ತಿ ಬರ್ದಿದ್ದೀನಿ. ಲೈಫ್ ಏನು ಇಷ್ಟೇನಾ, ಈಗ ಮಗಳಿಗೆ ಪಾಪುದು ಭವಿಷ್ಯ ಏನು, ಲೈಫಲ್ಲಿ ಹಿಂಗ ಆಗ್ಬಹುದಾ, ಇದು ಬಹಳ ಹಿಟ್ ಆಯ್ತು. ಬೇರೆ ಡೆತ್ಸ್ ನೋಡಿದೀನಿ, ಅಂದ್ರೆ ಓಲ್ಡ್ ಏಜ್ ಅವ್ರದ್ದು ನೋಡಿದೀನಿ. ಬಟ್ ತಾಯಿ ಐಸಿಯು ನಲ್ಲಿ ಏನ್ ಸಣ್ಣ ಮಕ್ಕಳು ಬಂದು ಅಮ್ಮ ಎದ್ದೇಳಂತ ಅಳ್ತಾ ಇದ್ರಲ್ಲ, ಅದು ಹಿಟ್ ಆಗಿ ನಾನು ಬರೆಯಕ್ ಚಾಲು ಮಾಡಿದೆ. ಬರಿತಾ 2 ಪುಸ್ತಕ ಬರೆದಿದ್ದೀನಿ. ಫಸ್ಟ್ ಸ್ಪಿರಿಚುವಾಲಿಟಿ ಬಗ್ಗೆ ಬರ್ದೆ, ಸ್ಪಿರಿಚುವಲ್ ಜರ್ನಿ ರಿಫ್ಲೆಕ್ಷನ್ ಅಂತ ನಂದೇ ಓನ್ ರಿಫ್ಲೆಕ್ಷನ್ ಬರೆದಿದ್ದೀನಿ. ಈಗ ಸೆಕೆಂಡ್ ಪುಸ್ತಕ ಲೈಫ್ ಅಂಡ್ ಇಮೋಷನ್ ಮೇಲೆ ಬರೆದಿದ್ದೀನಿ. ಹೌ ಎ ಇಮೋಷನ್ ವಿಲ್ ಚೇಂಜ್ ಎ ಲೈಫ್. ಲೈಫ್ ಅಂದ್ರೇನೆ ಇಮೋಷನ್ ಅಂತ ಡಿಸ್ಕ್ರೈಬ್ ಮಾಡಿದ್ದೀನಿ. ಅದೆಲ್ಲ ಅದು ನಂದು ಹಿಟ್ ಆಗಿದ್ದು ಒಂದ್ ತಾಯಿ ಮರಣದಿಂದ. ಅದು ಮತ್ತೆ ಹಠ ಮಾಡಿ ತಾಯಿ ಮರಣ ಕಡಿಮೆ ಮಾಡ್ಬೇಕಂತ ಅಲ್ಲಿನೂ 3 ವರ್ಷ ಕೆಲಸ ಮಾಡಿ, ನಮ್ಮ ಕಲಬುರ್ಗಿ ಜಿಲ್ಲಾದೇ ತಾಯಿ ಮರಣದ ರೇಟ್ ಏನಿತ್ತು ಅದು ಕಡಿಮೆನೂ ಮಾಡಿದೀವಿ. ಅದೆಲ್ಲ ಎಲ್ಲರದ್ದು ಆಶೀರ್ವಾದದಿಂದ ಆಗಿದೆ. ಇನ್ನ ಮಾಡ್ಬೇಕಂತ ಇದೀನಿ. ಈಗ ಎಲ್ಲರದು ಇದರಿಂದ ಆಗುತ್ತಂತನೂ ಅನಿಸ್ತದೆ. ಈ ತಾಯಂದಿರ ಮರಣ ಬಹಳ ಚೆನ್ನಾಗಿ ಹೇಳಿದ್ರು ಸರು. ಅವ್ರು ಹೇಳ್ತಿದ್ದಾಗ ಬಹುಶಃ ಅವರು ಹೇಳುವಾಗ ಹೃದಯ ಬಂತು, ಕಂಬನಿ ಬಂತು ಅವ್ರ ಕಣ್ಣಲ್ಲೂ. ನಮಗೂ ಆ ರೀತಿ ಭಾವನೆ ಬಂತು. ಅಮ್ಮ ಎದ್ದೇಳಮ್ಮ ಅಂತ ಚಿಕ್ಕ ಮಕ್ಕಳು ಬಂದು ಸತ್ತಿರುವ ತಮ್ಮ ತಾಯಿಯನ್ನು ಎಬ್ಬಿಸುವಾಗ ಅದನ್ನು ಸಾಕ್ಷಾತ್ತಾಗಿ ಇವರು ನಿಂತು ನೋಡ್ತಾ ಇದ್ದಾರೆ ವೈದ್ಯರು. ಆವಾಗ ಇಲ್ಲ ಇದ್ರ ಬಗ್ಗೆ ಬರಿಬೇಕು ಅಂತ ಅನ್ನಿಸ್ತಂತ. ಆದ್ರಿಂದ ಎನ್ನ ಪಾಡು ಎನಗಿರಲಿ, ಅದರ ಹಾಡನ್ನಷ್ಟೇ ನೀಡುವೆನು ರಸಿಕ ನಿನಗೆ ಅಂತ. ಪಟ್ಟಿರುವ ಪಾಡು, ನೋಡಿರುವ ನೋಟ, ಅವರು ಅನುಭವಿಸಿರುವ ಸ್ಥಿತಿ, ಇದೆಲ್ಲವನ್ನು ಕುರಿತಾಗಿ ಒಂದು ಬರೆದಿದ್ದಾರೆ. ಬಹಳ ವಿಶೇಷವಾಗಿ ಆ ಎಮೋಷನ್ಸ್, ಲೈಫ್ ಅಂಡ್ ಎಮೋಷನ್ಸ್ ಅಂತ ಹೇಳಿದ್ರು. ಬದುಕು ಮತ್ತು ಭಾವನೆಗಳಿದ್ರೇನೆ ಬದುಕಿದೆ. ನಮ್ಮ ಭಾವನೆಗಳಿಗೆ ಬೆಲೆ ಬರಬೇಕು. ಸರ್, ಈಗ ಇನ್ನು ಯಾವುದು ಮೊದಲು ಬರ್ದಿದ್ದು ಮನಸ್ಸಿನ ಬಗ್ಗೆ ಬರ್ದಿದ್ದೀರಾ? ಹೇಗೆ ಮೊದಲು ಬರ್ದಿದ್ದು ಸ್ಪಿರಿಚುವಾಲಿಟಿ ಮೇಲೆ. ಸ್ಪಿರಿಚುವಾಲಿಟಿ, ಅದು ಮೆಡಿಟೇಷನ್, ಧ್ಯಾನ, ಅದ್ರ ಬಗ್ಗೆ ಬರ್ದಿದ್ದೀನಿ. ಆಧ್ಯಾತ್ಮದ ಬಗ್ಗೆ ಬರೆದ್ರಿ? ಸ್ಪಿರಿಚುವಾಲಿಟಿ. ಇದ್ರ ಕಡೆಗೆ ಒಲವು ಹೇಗಾಯ್ತು ತಮಗಿದು ಆಧ್ಯಾತ್ಮದ ಕಡೆಗೆ? ಯಾಕಂದ್ರೆ ವೈದ್ಯರಾಗಿ ತಾವು ಈ ಮೆಡಿಸನ್ನು, ಇಂಜೆಕ್ಷನ್ನು, ಎನಸ್ಥೀಶಿಯಾ ಇಂಥದ್ರಲ್ಲಿರೋರು ಆಧ್ಯಾತ್ಮಿಕತೆ ಬಗ್ಗೆ ಯಾವಾಗ ಒಲವು ಉಂಟಾಯ್ತು? ಅದು ಮರಣ ಎಲ್ಲ ನೋಡಿದ್ಮೇಲೆ ತಾಯಿದು, ಈಗ ಮತ್ತೆ ಸೀರಿಯಸ್ ಆಗಿ ಬರ್ತಿದ್ರು. ಅವಾಗ ನಾನು ಸರಿ ಮಾಡಕ್ಕೆ ನಾನು ಮೆಡಿಟೇಷನ್ ಚಾಲೂ ಮಾಡಿದೆ. ನಾನು ಹೆಂಗ್ ತಗೋಬೇಕು ಈ ಇಮೋಷನ್ ನ. ಈಗ ನಾನೇ ನೋಡ್ಬೇಕು, ನಾನೇ ಈಗ ಪಾಪುಗೆ ಹೇಳ್ಬೇಕು ನಿಮ್ಮ ಅಮ್ಮ ಈಗ ಇಲ್ಲ, ಏನ್ ಮಾಡ್ತಿ ಈಗ. ಅದು
ನಾನು ಸ್ಲೋ ಆಗಿದ್ದೆ ಲೈಫಲ್ಲಿ. ಅದು ಆಚೆ ಬರಕ್ಕೆ ನಾನು ಧ್ಯಾನ ಚಾಲು ಮಾಡಿದೆ. ಧ್ಯಾನ ಮಾಡಿ ಮಾಡಿ ಯೋಗಾನು ಚಾಲು ಮಾಡಿದೆ. ನನ್ಗೆ ತಾಕತ್ ಬಂತು. ಐ ಕ್ಯಾನ್ ಫೇಸ್. ನಾನೇ ಕೆಳಗಾದ್ರೆ ಮರಣಗಳನ್ನ ನಾನು ಪ್ರಿವೆಂಟ್ ಮಾಡಕ್ಕೂ ಆಗಲ್ಲ. ನನ್ಗೆ ಧ್ಯಾನ ಇಂದ ನನ್ ತಾಕತ್ ಬಂತು. ಮತ್ತೆ ಇದು ದಿನ ಮಾಡ್ತಾ ಹೋಗಿ ಮತ್ತೆ ಅವ್ರಿಗೂ ಸ್ಟ್ರೆಂತ್ ಕೊಡ್ತಾ, ಈಗ ಲೈಫ್ ಇದೆ, ಲೈಫಲ್ಲಿ ಬರ್ತು ಆಗ್ತವೆ, ಡೆತ್ತು ಆಗ್ತವೆ. ಈಗ ನಾವು ಕಡಿಮೆ ಹೆಂಗ್ ಮಾಡ್ಬೇಕು ಡೆತ್ನ ಅಂತ ಯೋಚನೆ ಮಾಡಿ ಮುಂದೆ ಹೋಗ್ಬೇಕು. ಆ ತಾಕತ್ ನನ್ಗೆ ಧ್ಯಾನ ಇಂದ ಬಂತು. ಅದು ಬಂದ ಮೇಲೆ ನಾನು ಬರೆಯಕ್ ಚಾಲು ಮಾಡಿದೆ. ಒಂದು ಪೋಯಿಟ್ರಿ ತರ ಬರ್ದೆ. ಮೆಡಿಟೇಷನ್ ಇಂದ ಏನಿದೆ, ಶ್ವಾಸ ಏನ್ ತಗೋತೀವಲ್ಲ ಒಳಗಡೆ, ಅದರದ್ದು ಇಂಪಾರ್ಟೆನ್ಸ್ ಏನಿದೆ, ಬ್ರೀತಿಂಗ್ದು ತಾಕತ್ ಎಟ್ಟಿದೆ. ನಾವು ಹೇಳ್ತೀವಿ ಬ್ರೆತ್, ಉಸಿರು, ಅದೇ ತಾಕತ್ತಿಂದಾನೇ ನಾವು ಎಷ್ಟೊಂದು ಮುಂದೆ ಹೋಗ್ಬೋದಂತ ಅನ್ಸ್ತು. ಅದೇ ರೈಟಿಂಗ್ ಅಲ್ಲಿ ಬರುತ್ತೆ. ಅಂದ್ರೆ ನಮ್ಮ ಬ್ರೀದಿಂಗ್ ಏನಿದೆ, ಉಸಿರಾಟ ಏನಿದೆ, ಅದ್ರ ಮೇಲೆ ನಾವು ನಿಯಂತ್ರಣ ಇಟ್ಕೊಳ್ಬೇಕು ಅಂತೀರಿ ಸರ್? ಬ್ರೀತಿಂಗ್ ನಿಮ್ಗೆ ಕಾನ್ಶಿಯಸ್ ಅಲ್ಲಿ ಬಂದ್ರೆ, ನಾನು ನಿಮ್ಗೆ ಸೈಂಟಿಫಿಕಲ್ ಆಗಿ ಹೇಳ್ತೀನಿ, ಸೈಕಾಲಜಿ ಕಡೆಯಿಂದ ಕಾನ್ಶಿಯಸ್ ಮೈಂಡ್, ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಎರಡಿದಾವೆ ತಲೆಗೆ. ಕಾನ್ಶಿಯಸ್ ಅಂದ್ರೆ ನಮ್ಗೆ ಗೊತ್ತು ನಾವ್ ಏನ್ ಮಾಡ್ತಾ ಇದೀವಿ ಅಂತ. ಸಬ್ ಕಾನ್ಶಿಯಸ್ ಅದು ಆಗತ್ತೆ. ಈಗ ಹೃದಯ ಹೊಡಿಯೋದು ಸಬ್ ಕಾನ್ಶಿಯಸ್, ಅದು ಕಿಡ್ನಿ ಫಿಲ್ಟರ್ ಮಾಡ್ತಿದೆ ಸಬ್ ಕಾನ್ಶಿಯಸ್, ಅದು ನಾವು ಉಸಿರು ತಗೋತಾ ಇದೀವಿ ಸಬ್ ಕಾನ್ಶಿಯಸ್ ಇದೆ. ಯಾವಾಗ ನಾವು ಉಸಿರ್ನ ಕಾನ್ಶಿಯಸ್ ನ ತಗೊಂಡ್ ಬರ್ತೀವಿ ಅಂದ್ರೆ, ಈಗ ಹೇಳ್ತೀನಿ ದೊಡ್ಡ ಉಸಿರು ತಗೊಳ್ಳಿ ನೀವು ಅಂದ್ಮೇಲೆ ನೀವು ದೊಡ್ಡ ತಗೋತೀರಾ, ಕಾನ್ಶಿಯಸ್. ಅದು ಬಾಡಿನಲ್ಲಿ ಒಂದೇ ಪಾರ್ಟ್ ಇದೆ, ಕಾನ್ಶಿಯಸ್ ಆಗಿನೂ ಕೆಲಸ ಮಾಡುತ್ತೆ, ಸಬ್ ಕಾನ್ಶಿಯಸ್ ಆಗಿನೂ ಮಾಡುತ್ತೆ. ನಿಮ್ಗೆ ಮೈಂಡ್, ಥಾಟ್ಸ್, ನಿಮ್ ಮೆಂಟಲ್ ಹೆಲ್ತ್ ನ ಕಂಟ್ರೋಲ್ ಮಾಡ್ಬೇಕಂದ್ರೆ ಬ್ರೀತಿಂಗ್ ಒಂದೇ ದಾರಿ. ಬ್ರೀತಿಂಗ್ ನೀವು ಕಂಟ್ರೋಲ್ ಮಾಡಿದ್ರೆ ನಿಮ್ಗೆ ಥಾಟ್ಸು ಕಂಟ್ರೋಲ್ ಆಗ್ತವೆ, ಇಮೋಷನ್ ಕಂಟ್ರೋಲ್ ಅಲ್ಲಿ ಇರ್ತವೆ. ಇದು ನಂಗೆ ಸ್ಟ್ರಾಂಗ್ ಆಗಿ ಗೊತ್ತಾಯ್ತು ಯಾವಾಗ 3 ವರ್ಷ ಹಿಂದೆ. ಅಂದ್ರೆ ಯಾರು ಉಸಿರಾಟ ಚೆನ್ನಾಗಿ ನಡೆಸ್ತಾ ಇರ್ತಾರೆ, ಯಾರು ಉಸಿರಾಟದ ಮೇಲೆ ತಮ್ಮ ನಿಯಂತ್ರಣವನ್ನು ಹೊಂದಿರ್ತಾರೆ, ಅಂಥವರಿಗೆ ಈ ಸ್ಟ್ರೆಸ್ ಆಗಲಿ, ಟೆನ್ಷನ್ ಆಗಲಿ, ಒತ್ತಡ ಆಗಲಿ, ಇವುಗಳನ್ನು ಅಷ್ಟಾಗಿ ಬಾಧಿಸುವುದಿಲ್ಲ. ಈ ಸ್ಟ್ರೆಸ್ ಕಂಟ್ರೋಲ್ ಮಾಡ್ಬೋದು ಸರ್ ಬ್ರೀದಿಂಗ್ ಸರಿಯಾಗಿತ್ತು ಅಂದ್ರೆ? ಬ್ರೀತಿಂಗ್ ಎಕ್ಸರ್ಸೈಸಸ್ ನೀವು ಚಂದ ಮಾಡಿದ್ರೆ ಸ್ಟ್ರೆಸ್ ನಿಮ್ಗೆ ಸ್ಟ್ರೆಸ್ ತರ ಅನ್ಸಲ್ಲ. ಸ್ಟ್ರೆಸ್ ಒಂದು ಕಾಂಪಿಟಿಷನ್ ತರ ಅನ್ಸುತ್ತೆ. ಈಗ ನಾವು ಮೆಂಟಲ್ ಹೆಲ್ತ್ ನಮ್ ಡೌನ್ ಇದ್ರೆ ಯಾ ಕೆಲಸ ನಿಮ್ಗೆ ಮಾಡಕ್ ಆಗಲ್ಲೋ ಅದು ಸ್ಟ್ರೆಸ್ ಆಗಿ ನಿಮ್ಗೆ ಕಾಣುತ್ತೆ. ಅದು ಮೈಂಡ್ ಅಲ್ಲೇ ಹೇಳುತ್ತೆ ಇದು ನನ್ಗೆ ಆಗಲ್ಲ, ಮಾಡಕ್ ಆಗಲ್ಲ ಅಂತ. ಬೇರೆಯವ್ರು ಮಾಡ್ತಾ ಇದಾರೆ, ನಾವು ಮಾಡಕ್ ಆಗಿಲ್ಲ ಅಂದ್ರೆ ನಮ್ ಸ್ಟ್ರೆಸ್ ಆಗುತ್ತೆ, ಕಾಂಪಿಟೇಷನ್ ಅಲ್ಲಿ ಇರಕ್ ಆಗಲ್ಲ. ನೀವು ಬ್ರೀತಿಂಗ್ ಇಂದ ನಿಮ್ ಇಮೋಷನ್ ನ, ಥಾಟ್ಸ್ ನ ಕಂಟ್ರೋಲ್ ಮಾಡಿದ್ರೆ ನಿಮ್ಗೆ ಯೋಚನೆ 2 ಥಾಟ್ ಹೇಳ್ತೀನಿ ನಿಮ್ಗೆ. ಒಂದ್ ಕೆಲ್ಸ ಬಂದಿದೆ, ಅದ್ ಮಾಡಕ್ ಆಗಲ್ಲಪ್ಪ, ಇದು ಹೆಂಗ್ ಮಾಡಕ್ ಆಗತ್ತೆ, ಟೈಮ್ ಇಲ್ಲ, ಏನಿಲ್ಲ, ನನಗ್ ಆಗಲ್ಲ ಅಂತ ಒಂದು ಥಾಟ್ ಪ್ರೊಸೆಸ್ ಮೈಂಡ್ ಅಲ್ಲಿ ಚಾಲು ಆಗುತ್ತೆ. ಇನ್ನೊಬ್ರು ಥಾಟ್ ಪ್ರೊಸೆಸ್ ಏನಿರುತ್ತೆ, ಆಯ್ತು ಕೆಲ್ಸ ಅಂತೂ ಇದೆ, ಮಾಡ್ಲೇಬೇಕು, ಆಯ್ತು 100% ಮಾಡಕ್ ಆಗಲ್ಲ ನನ್ಗೆ, 60% ಅದು ನಾನು ಮಾಡ್ಬೋದಲ್ಲ, ಚಲೋ ಕೆಲ್ಸ ಚಾಲು ಮಾಡೋಣ. 60% ಆದ್ರೆ ದ ವೇ ಆಫ್ ಥಿಂಕಿಂಗ್ ಇರುತ್ತಲ್ಲ, ಯೋಚನೆದಲ್ಲಿ ಬದಲಾವಣೆ ಆಗುತ್ತೆ ನೀವು ಬ್ರೀತಿಂಗ್ ಮೇಲೆ ಕಂಟ್ರೋಲ್ ಇದ್ರೆ. ನೀವು ಬ್ರೀತಿಂಗ್ ಧ್ಯಾನ ಅಂತ ಏನ್ ಹೇಳ್ತೀವಿ, ಕಣ್ ಮುಚ್ಚಿ ಏನ್ ಮಾಡ್ತೀವಿ, ಕಣ್ ಮುಚ್ಚಿ ಏನ್ ಉಸಿರು ತಗೊಳ್ಳೋದು ಬಿಡೋದು ಒಂದೇ ಕೆಲಸ. ನೀವು ತಗೋತಾ ಇರೋದು ಬಿಡೋದು ನೀವು ನಿಮ್ಗೆ ಗಮನಕ್ಕೆ ಬರ್ಬೇಕು, ಅದು ಕಾನ್ಶಿಯಸ್ ಬ್ರೀತಿಂಗ್ ಅಂತೀವಿ. ಕಾನ್ಶಿಯಸ್ ಬ್ರೀತಿಂಗ್ ಬಂದ್ರೆ ನಿಮ್ ಥಾಟ್ಸ್ ಏನ್ ಬರ್ತಾವೋ ಅದು ನಾವು ಕಂಟ್ರೋಲ್ ಮಾಡಿ ಎಲ್ಲಿ ತಗೊಂಡೋಗ್ಬೇಕು ಅಲ್ಲಿ ತಗೊಂಡೋಗ್ಬೋದು. ವೈದ್ಯರು ಬಹಳಷ್ಟು ವಿವರಗಳನ್ನು ಕೊಡ್ತಾ ಇದ್ದಾರೆ. ಉಸಿರಾಟ, ಅದಕ್ಕ ಚಿತ್ತವೃತ್ತಿ ನಿರೋಧ ಅನ್ನೋ ಮಾತನ್ನು ಬಳಸ್ತಾರೆ. ನಿಮ್ಮ ಮನಸ್ಸನ್ನು ನಿಯಂತ್ರಿಸುವುದಿದೆಯಲ್ಲ, ಅದು ಒಂದು ಯೋಗ. ಮತ್ತು ಉಸಿರನ್ನು ಕೇಂದ್ರವಾಗಿಟ್ಟುಕೊಂಡು ಅದರ ಮೇಲೆ ನಿಮ್ಮ ಗಮನವನ್ನು ಕೇಂದ್ರೀಕರಿಸಿ ಉಸಿರಾಟ ಮಾಡುವುದು, ಅದು ಒಂದು ಧ್ಯಾನ, ತಪಸ್ಸು ಅಂತ ಹೇಳ್ತಾ ಇದ್ದಾರೆ. ಸರ್, ಈ ಪುಸ್ತಕಗಳನ್ನು ಬರಿತಾ ಇರುವಾಗ ನಿಮ್ಮ ಫ್ಯಾಮಿಲಿ ಸಪೋರ್ಟ್, ಕುಟುಂಬದ ಸದಸ್ಯರಿಂದ, ತಂದೆ ತಾಯಿ ಇವರಿಂದ ಸಪೋರ್ಟ್ ಹೇಗಿತ್ತು ತಮಗೆ, ಬೆಂಬಲ? ಅವಾಗ ನಮ್ಮ ಫ್ಯಾಮಿಲಿಯವರು ಅವ್ರಿಗೆ ಅರ್ಥ ಆಗಿಲ್ಲ ನಾನು ಏನ್ ಮಾಡ್ತಿದ್ದೀನಂತ. ಫಸ್ಟ್ ಏನಾದ್ರೆ ಅಕ್ಸೆಪ್ಟೆನ್ಸ್ ಇರಲ್ಲ. ಏನು ಡಾಕ್ಟರ್ ಆಗಿ ನೀವು ಧ್ಯಾನ ಬಗ್ಗೆ ಮಾತಾಡ್ತೀವಿ, ಬ್ರೀತಿಂಗ್, ಲೈಫ್, ಇಮೋಷನ್ ಅಂದಾಗ ಅವ್ರು ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಹೆದರ್ಕೊಂಡ್ರು. ಇದ್ ಮಾತು ಹೇಳ್ತಾ ಇದ್ದೀನಿ ನಿಮ್ಗೆ, ಏನಪ್ಪ ಇನ್ನು ಏನ್ ಮಾಡ್ತಾ ಇದಾನಂತ ಅನ್ಕೊಂಡ್ರು ಅಪ್ಪ ಅವರು. ಆಮೇಲೆ ಅರ್ಥ ಆಯ್ತು, ಇಲ್ಲ ಇಲ್ಲ ಒಂದು ಥಿಂಕಿಂಗ್ ಬೇರೆದಾಗಿದೆ, ಈಗ ಸೊಸೈಟಿಗೋಸ್ಕರ ನಾನು ಏನ್ ಹೇಳಿದ್ರು ಅದೇ ಮಾಡ್ತಾ ಇದ್ದಾನಂತ ಈಗ ಅಕ್ಸೆಪ್ಟೆನ್ಸ್ ಬಂತು. ಈಗ ನಾನು ಬರೆಯೋ ಟೈಮಲ್ಲಿ ನಾನು ಮನೇಲಿ ಬರಿತಾ ಇರ್ಲಿಲ್ಲ, ಒಂದ್ ಕಡೆ ಆರಾಮಾಗಿ ಶಾಂತ ಕಾಜಬಂಧನ ದರ್ಗಾನಲ್ಲಿ ಕೂತು ಬರೆದಿದ್ದೀನಿ, ಶರಣ ಬಸವೇಶ್ವರ ಗುಡಿಗೆ ಹೋಗುನು ಬರಿತಿದ್ದೀನಿ.
ನಾನು ಒಬ್ಬನೇ ಹೋಗಿ ಬರಿತಾ ಇದ್ದೆ. ಹ್ಮ್ ಅದೊಂದ್ ಪೀಸ್ ಸಿಕ್ತಿತ್ತು ನನ್ಗೆ. ನಾನು 2 ಕಡೆ ಹೋಗ್ತೀನಿ, ನಾನು ಗುಡಿಗೂ ಹೋಗ್ತೀನಿ, ದರ್ಗಾಗೂ ಹೋಗ್ತೀನಿ. ಹ್ಮ್ ಹ್ಮ್ ಅಲ್ಲಿ ಹೋಗಿನೇ ನಾನು ಬರೆಯೋದು. ಅವ್ರಿಗೆ ಹೇಳ್ತೀನಿ ಬರಿತಾ ಇದ್ದೀನ್ರಿ ಗುರೂಜಿ. ಬಂದ ನವಾಜ್ಗೂ ಹೇಳ್ತೀನಿ, ಶಣ್ ಬಸವೇಶ್ವರ್ಗೂ ಹೇಳ್ತೀನಿ. ಹ್ಮ್ ಅವರೇ ನನ್ ಕಡೆಯಿಂದ ಬರ್ಸಿದಾರಂತಾನು ಒಂದ್ ಸ್ಟ್ರಾಂಗ್ ಫೀಲಿಂಗ್ ಇದೆ. ಅದ್ ನಿಮ್ಗೆ ಬಾಯಲ್ಲಿ ಹೇಳಕ್ ಬರಲ್ಲ, ಬಟ್ ಇಮೋಷನ್ ಫೀಲ್ ಮಾಡಿಸ್ಬೋದು. ಬಹಳ ಒಳ್ಳೆ ಮಾತುಗಳನ್ನು ವೈದ್ಯರು ಹೇಳ್ತಾ ಇದ್ದಾರೆ. ಶರಣ ಬಸವೇಶ್ವರ್ ಒಂದೆಡೆಗೆ, ಖ್ವಾಜಾ ಬಂದೇ ನವಾಜರು ಒಂದೆಡೆಗೆ, ಇವರಿಬ್ಬರು ನನ್ನಿಂದ ಬರೆಸ್ಕೊಂಡಿದ್ದಾರೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ದೈವಿ ಕೃಪೆ ಬೇಕು. ಮನುಷ್ಯನ ಜೀವನದಲ್ಲಿ ಏನಾದರೂ ಒಂದು ಉನ್ನತ ಸ್ತರದ ಸಾಧನೆ ಆಗಿದೆ ಅಂದರೆ ಅದಕ್ಕೆ ದೇವರ ಕೃಪೆ ಬೇಕು, ದೈವಿ ಬೆಂಬಲ ಬೇಕು. ಅದು ಇದ್ದಾಗ ಮಾತ್ರ ಸಾಧ್ಯ ಆಗ್ತಾ ಇದೆ. ಸರ್, ತಾವು ಕೋವಿಡ್-19ನಲ್ಲಿ ಬಹಳಷ್ಟು ಜೀವಹಾನಿ ಆಯಿತು, ಬಹಳಷ್ಟು ಜನರಿಗೆ ತೊಂದರೆ ಆಯಿತು. ಅಂಥ ಸಂದರ್ಭದಲ್ಲಿ ತಮ್ಮ ವೈದ್ಯಕೀಯ ವೃತ್ತಿ ಬಹಳ ಅಮೂಲ್ಯವಾದ ಸೇವೆ ಸಲ್ಲಿಸಿದ್ದೀರಿ. ಈ ಕೋವಿಡ್ ಪೀರಿಯಡಲ್ಲಿ ತಮ್ಮ ಸೇವೆಯ ಅನುಭವ ಏನು, ಅದನ್ನು ಹೇಗೆ ನೆನಪಿಸ್ಕೊಳ್ತೀರ ತಾವು? ನಾನು MD ಫೈನಲ್ ಇಯರ್ ಇದ್ದೆ ಅವಾಗ, ಮೈಸೂರಲ್ಲಿ JSS ಅಲ್ಲಿ. ಈಗ ನಾವು ಹೆಂಗಿತ್ತಂದ್ರೆ ನಮ್ಗೆ ನೀವು ಲೈಕ್ ಒಂದ್ ಬೇರೆ ಇದಿತ್ತು, ನಾವು ಡಾಕ್ಟರ್ಗಳು ಏನಾದ್ರು ಮಾಡ್ಬೋದು ಅಂತ ಫೀಲಿಂಗ್ ಇತ್ತು, ICU ಪೇಷಂಟ್ ನ ಸರ್ವೈವ್ ಮಾಡಿಸ್ಬೋದು ಅಂತ. ಬಟ್ ಕೋವಿಡ್ ಬಂದ ಮೇಲೆ ನಾವು 50-50 ಅಂತ ಗೊತ್ತಾಯ್ತು. ಒಂದೇನೋ ಶಕ್ತಿ ಇದೆ ಬೇರೆದಂತ ನನ್ಗೆ ಅವಾಗ ಗೊತ್ತಾಯ್ತು ಕೋವಿಡ್ ಟೈಮ್ಗೆ. ಈಗ ಏನ್ ಮಾಡ್ಬೇಕಂತ ಗೊತ್ತಿಲ್ಲ, ಏನ್ ಕಾಯಿಲೆ ಅಂತಾನು ಗೊತ್ತಿಲ್ಲ. ನೋಡಿದ್ರೆ ದಿನ ಸಾಯ್ತಾ ಇದ್ರು, ಅದು ಉಸಿರಿಂದಾನೆ, ಬ್ರೀತಿಂಗ್ ಪ್ರಾಬ್ಲಮ್ ಇಂದಾನೆ. ವೆಂಟಿಲೇಟರ್ ಹೋದ್ರು ಸಾಯ್ತಿದ್ರು. ಬಟ್ ಕೆಲವು ಮಂದಿನ ನಾನು ಅಬ್ಸರ್ವ್ ಮಾಡಿದೆ ಅವಾಗ, ಕೋವಿಡ್ ಪಾಸಿಟಿವ್ ಬಂದ್ರು ಏನೂ ಆಗಿಲ್ಲ. ಅದೇನೋ ಇದೆ, ಸಮಥಿಂಗ್ ಇಸ್ ದೇರ್, ಏನೋ ಎನರ್ಜಿ ಇದೆ. ಅದು ಎನರ್ಜಿ ನಾವು ನೋಡಕ್ ಬರಲ್ಲ. ನಾವು ಡಾಕ್ಟರ್ಸ್ ನಾವು ಫೇಲ್ ಆಗಿದೀವಿ ಅವಾಗ. ಬಟ್ ಸೆಕೆಂಡ್ ವೇವ್ ಪ್ರಿಪೇರ್ ಇತ್ತು, ಆಕ್ಸಿಜನ್ ಇಂದ ಬಹಳ ಪ್ರಯತ್ನ ಪಟ್ಟಿದ್ದೀವಿ, ಬಹಳ ಮಂದಿನೂ ಕಾಪಾಡಿದೀವಿ. ಬಟ್ ಏನಕ್ಕೆ ಕೆಲವು ಮಂದಿಗೆ ಏನೂ ಆಗಿಲ್ಲ, ಬಹಳ ಮಂದಿಗೆ ಸೀರಿಯಸ್ ಆದ್ರು, ಬೇರೆಯವರು ಪಾಸಿಟಿವ್ ಬಂದ್ರು ಅವ್ರಿಗೆ ಏನು ಆಕ್ಸಿಜನ್ ರಿಕ್ವೈರ್ಮೆಂಟ್ ಏನು ಬೇಕಾಗಿಲ್ಲ. ಸೊ ಇಲ್ಲಿ ತನಕ ನಮ್ಗೆ ಗೊತ್ತಿಲ್ಲ ಏನ್ ಕೋವಿಡ್ ಅದು 3 ವರ್ಷ ಏನ್ 2 years ಏನಾಗಿತ್ತು, ಫಸ್ಟ್ ವೇವ್, ಸೆಕೆಂಡ್ ವೇವ್, ಥರ್ಡ್ ವೇವ್ ಕಂಟ್ರೋಲ್ ಬಂತು. ನಾನು ಕೋವಿಡ್ ಪಾಸಿಟಿವ್ ಆದೆ. ಫಸ್ಟ್ಗೆ ಸೀರಿಯಸ್ ಇದ್ದೆ. ಅವಾಗ ದೇವ್ರಿಗೆ ಅಂದೆ, ನೀನ್ ಕಾಪಾಡಿದ್ರೆ ಹೋಗಿ ಸೇವೆ ಮಾಡ್ತೀನಿ, ನಿನ್ ಇಷ್ಟ ಅಂತ. ಅವ್ನ್ ಕಾಪಾಡ್ದ, ಈಗ ಬಂದ್ಮೇಲೆ ಸೇವೆ ಕೊಡ್ತಾ ಇದ್ದೀನಿ. ಅವಾಗ ತಾವು ಇನ್ನೂ ವಿದ್ಯಾರ್ಥಿಯಾಗಿ MD ಫೈನಲ್ ಓದ್ತಾ ಇದ್ದೀರಿ. JSS ಆಸ್ಪತ್ರೆಗೆ ಹೋಗಿ ಅಲ್ಲಿ ರೋಗಿಗಳ ಸೇವೆ ಮಾಡಿದ್ದೀರಿ. ಹೌದೌದು. ಅಲ್ಲಿಂದ ಮುಗಿಸ್ಕೊಂಡು ವೈದ್ಯರು ಹೇಳ್ತಾ ಇದ್ದಾರೆ, ನಮ್ಮ ಭಾಗಕ್ಕೊಂದು ಸೇವೆ ಮಾಡಲೇಬೇಕು ಅಂತ ಹೇಳಿ. ಈಗ ಅವರು ತಾವು ಇಲ್ಲಿ ಜಿಮ್ಸ್ ಆಸ್ಪತ್ರೆಯಲ್ಲೂ ತಾವು ಸೇವೆ ಮಾಡಿದ್ರಲ್ಲ ಸರ್? ಹೌದು, 3 ವರ್ಷ ಮಾಡಿದ್ವಿ. 3 ವರ್ಷ ಅಲ್ಲೂ ಈ ಸ್ಪೆಷಲ್ ಕೇರ್ ಯೂನಿಟ್ ಅಲ್ಲಿ ICU ಕ್ರಿಟಿಕಲ್ ಕೇರ್ ಮದರ್ಸ್ ವಿಂಗ್ ಅಲ್ಲಿ ಇದ್ದೆ. ಕ್ರಿಟಿಕಲ್ ಕೇರ್ ಮದರ್ಸ್ ಅಲ್ಲೇ ತಾವು ಅನುಭವಿಸಿದ್ದ ಅಮ್ಮ ಹೇಳಮ್ಮ ಇದ್ದೇಳಮ್ಮ ಅಂತ? ಅದೇ ನನ್ಗೆ ಇದಾಗಿತ್ತು. ಓಹೋ, ಅಲ್ಲಿ 3 ವರ್ಷ ಸೇವೆ ಮಾಡಿದ್ರಿ. ಹೌದ್ರಿ. ಈಗ ಬಸವೇಶ್ವರದಲ್ಲಿ ಸೇವೆ ಸಲ್ಲಿಸ್ತಾ ಇದ್ರು, ಬಸವೇಶ್ವರ ಆಸ್ಪತ್ರೆಯಲ್ಲಿ. ಹೌದು. ಈ ಕ್ರಿಟಿಕಲ್ ಕೇರ್ ಯೂನಿಟ್ ಅಂದ್ರೆ ಏನ್ ಸರ್ ಇದು? ಎಂಥ ಸಂದರ್ಭವನ್ನು ಕ್ರಿಟಿಕಲ್ ಅಂತ ತಾವು ಕರಿತೀರ? ಯಾವಾಗ ಒಂದು ಹ್ಯೂಮನ್ ಬೀಯಿಂಗ್ಗೆ ಏನ್ ನಾರ್ಮಲ್ ಆಗಿ ಮಾಡ್ತಾರೋ ಅದು ಮಾಡಕ್ಕಾಗಲ್ಲ. ಒಂದು ಬ್ರೀತಿಂಗ್, ಉಸಿರು ತಗೊಳ್ಳೋದು ಬಿಡೋದು ಮಾಡಕ್ಕಾಗಲ್ಲ. BP ಮೇಂಟೈನ್ ಆಗಲ್ಲ, ಹಾರ್ಟ್ ಫೇಲ್ ಆಗಿರ್ಬೋದು, ಬ್ರೈನ್ ಸ್ಟ್ರೋಕ್ ಆಗಿರ್ಬೋದು, ಲಕ್ವ ಹೊಡಿತೀವಿ ಅಂತ ಹೇಳ್ತೀವಿ, ಹೋಶ್ ಅಲ್ಲಿ ಇರಲ್ಲ. ಕ್ರಿಟಿಕಲ್ ಕೇರ್ ಅಲ್ಲಿ ನಾವು ಮಷಿನ್ ಗಳಿಂದ ಸಪೋರ್ಟ್ ಕೊಡ್ತೀವಿ, ಅದು ಸರಿ ಆಗೋ ತನಕ. ಲಂಗ್ಸ್ ಪ್ರಾಬ್ಲಮ್, ಶ್ವಾಸಕೋಶ ಪ್ರಾಬ್ಲಮ್ ಇದ್ರು ವೆಂಟಿಲೇಟರ್ ಸಪೋರ್ಟ್ ಕೊಡ್ತೀವಿ. ಹಾರ್ಟ್ ವೀಕ್ ಆಗಿರುತ್ತೆ, ಪಂಪಿಂಗ್ ಆಗಲ್ಲ, ಅವಾಗ ಇಂಜೆಕ್ಷನ್ ಮೂಲಕ ಹಾರ್ಟ್ ಪಂಪ್ ಕಂಟಿನ್ಯೂ ಮಾಡ್ಬೇಕಂತ 1-2-3 days ಸಪೋರ್ಟ್ ಕೊಡ್ತೀವಿ, ಅದು ನ್ಯಾಚುರಲಿ ಹೀಲ್ ಆಗೋ ತನಕ. ಬ್ರೈನ್ ಅಲ್ಲಿ ಹೆಮರೇಜ್ ಆಗುತ್ತೆ BP ಜಾಸ್ತಿ ಆಗಿ, ಅವ್ರಿಗೆ ಬೇರೆ ಕಡೆಯಿಂದ ಹಾರ್ಟ್, ಕಿಡ್ನಿ ಎಲ್ಲ ಫಂಕ್ಷನ್ ಆಗ್ಬೇಕಂತ ಸಪೋರ್ಟ್ ಕೊಡ್ತೀವಿ. ಕ್ರಿಟಿಕಲ್ ಕೇರ್ ಅಂದ್ರೆ ಸಾಯಕ್ ಮುಂಚೆ. ಈಗ ನಾವು ಕ್ರಿಟಿಕಲ್ ಕೇರ್ ಸಪೋರ್ಟ್ ಕೊಟ್ಟಿಲ್ಲ ಅಂದ್ರೆ ಪೇಷಂಟ್ ಸಾಯ್ತಾರೆ. ಅದು ನೀವು ಹೇಳ್ಬೇಕಂದ್ರೆ ನಾವು ಯಮರಾಜ್ ಅವ್ರ ಜೊತೆ ದಿನ ನಮ್ ಜಗಳ ಇರುತ್ತೆ. ಅವ್ರು ಬರ್ತಾರೆ, ನಾವು ವಾಪಸ್ ಕಳ್ಸ್ಬೇಕಾಗತ್ತೆ. ವೈದ್ಯರು ಬಹಳ, ಇವರು ವೈದ್ಯರ್ನು ಹೌದು, ಅಧ್ಯಾತ್ಮ ಜೀವಿನೂ ಹೌದು, ಹಾಗೆ ಮೆಡಿಸನ್ ಅಂಡ್ ಸ್ಪಿರಿಚುವಲ್, ಈ ಅಧ್ಯಾತ್ಮ ಮತ್ತು ವೈದ್ಯಕೀಯ ಈ ಎರಡೂ ಜ್ಞಾನವನ್ನು ಪಡ್ಕೊಂಡಿದ್ದಾರೆ. ಬಹಳ ಒಳ್ಳೆ ಮಾತು ಹೇಳಿದ್ರು. ಕ್ರಿಟಿಕಲ್ ಕೇರ್ ಅಂದರೆ
ಆ ಕ್ರಿಟಿಕಲ್ ಕೇರ್ ಯೂನಿಟ್ಗೆ ಯಮರಾಜ ಯಾವಾಗಲೂ ಬರ್ತಾನೆ ಇರ್ತಾನಂತ. ಕರ್ಕೊಂಡು ಹೋಗ್ತೀನಿ ಅಂತ ಅವನು ಇಲ್ಲ ಬಿಡೋದಿಲ್ಲ, ಇವ್ರಿಗೆ ನಾವು ಇಲ್ಲೇ ಇಟ್ಕೊಳ್ತೀವಿ ಅಂತೇಳಿ ವೈದ್ಯರಂತಾರಂತ. ಭಾಳ ಒಳ್ಳೆ ಮಾತು ಹೇಳಿದ್ರು. ಸರಿ, ಈಗ ಇವರಿಗೆ ಯಾವ ರೀತಿ ಎಕ್ಸ್ಟರ್ನಲ್ ಸಪೋರ್ಟ್ ಬೇಕು, ಹೊರಗಿನ ಸಪೋರ್ಟ್ ಯಾವ ರೀತಿ ಬೇಕು ಅನ್ನೋದನ್ನು ಹೇಗೆ ಗುರುತಿಸ್ತಿರ್ತಾವೆ? ಒಬ್ಬ ರೋಗಿ ನಿಮ್ಮಲ್ಲಿ ಬಂದ ಮೇಲೆ, ಕ್ರಿಟಿಕಲ್ ಕಂಡೀಷನಲ್ಲಿ ಬಂದ ಮೇಲೆ ಇವನಿಗೆ ಏನು ಮಾಡಬೇಕು ಅನ್ನೋದನ್ನು ಹೇಗೆ ಗುರುತಿಸ್ತಿರ್ತಾವೆ? ನಾವು ಇದು ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಬಂದ ತಕ್ಷಣ ಹೋಸ್ಟೆಲ್ ಕೆಲವು ಪೇಷಂಟ್ಸ್ ಇರ್ತಾರೆ, ಕೆಲವು ಮಂದಿ ಇರಲ್ಲ. ಫಸ್ಟ್ ನೋಡೋದು ಅವ್ರ ಹೃದಯ ಹೊಡಿತಾ ಇದೆ ಇಲ್ಲ ಅಂತ. ಅವ್ರಂತೂ ಹೋಸ್ಟೆಲ್ ಇರಲ್ಲ. ಫಸ್ಟ್ ABC ಅಂತ ನೋಡ್ತೀವಿ, ಏರ್ವೇ ಬ್ರೀತಿಂಗ್ ಸರ್ಕ್ಯುಲೇಷನ್ ಅಂತ. ಏರ್ವೇ ಅಂದ್ರೆ ಏನು, ಉಸಿರು ಹೋಗ್ತಿದ್ಯಾ, ನಡೀತದೆ ಇಲ್ಲ, ಹೃದಯ ಹೊಡಿತಿದೆ ಇಲ್ಲ, BP ಇದೆ ಇಲ್ಲ, ಅದು ಬೇಸಿಕ್ ನೋಡಿ ಅದು ಫಸ್ಟ್ ನಾವು ಸ್ಟೇಬಲ್ ಮಾಡ್ತೀವಿ, ಸರಿ ಮಾಡ್ತೀವಿ. ಇದಾದ್ಮೇಲೆ ಏನ್ ಪ್ರಾಬ್ಲಮ್ ಆಗಿದೆ, ಏನಾಗಿದೆ ಅಂತ ನೆಕ್ಸ್ಟ್ ವರ್ಕಪ್ ಮಾಡೋದು. ಫಸ್ಟ್ ನಾವು ಮಾಡೋದು ಪ್ರಾಣ ಹೋಗ್ದಂಗ್ ನೋಡ್ಕೋಬೇಕು. ಇದಾದ್ಮೇಲೆ ಏನ್ ಪ್ರಾಬ್ಲಮ್ ಆಗಿದೆ, ಏನ್ ಲಂಗ್ಸ್ ಪ್ರಾಬ್ಲಮ್, ಹಾರ್ಟ್ ಪ್ರಾಬ್ಲಮ್, ಅದು ನೆಕ್ಸ್ಟ್ ಮಾಡ್ತೀವಿ. ಸರ್, ಈಗ ಗೋಲ್ಡನ್ ಅವರ್ಸ್, ಗೋಲ್ಡನ್ ಪೀರಿಯಡ್ ಅಂತ ನಿಮ್ಮ ವೈದ್ಯಕೀಯ ಭಾಷೆಯಲ್ಲಿ ಬಳಸೋದನ್ನ ಆಗಾಗ ಕೇಳಿದ್ದೇನೆ. ಈ ಗೋಲ್ಡನ್ ಅವರ್ ಅಂದ್ರೆ ಯಾವ್ದು ಸರ್? ಈ ಗೋಲ್ಡನ್ ಅವರ್ ಹೋಗಿ ಗೋಲ್ಡನ್ ಮಿನಿಟ್ ಆಗಿದೆ. ಈಗ ನಮ್ಮಲ್ಲಿ ಮಿನಿಟ್ಸ್ ಟೈಮ್ ಇರುತ್ತೆ. ಈಗ ಎಕ್ಸಾಂಪಲ್ ಅಂತೀವಿ, ಈಗ ಹಾರ್ಟ್ ಅಟ್ಯಾಕ್ ಬಂದಿರುತ್ತೆ, ಬೇಗ ಅದು ನಮ್ಮ ಹೃದಯನ್ಗೆ ಏನ್ ಸರ್ಕ್ಯುಲೇಷನ್ ಇರುತ್ತೋ ಅದು ಜಾಮ್ ಆಗಿರುತ್ತೆ, ರಕ್ತ ಸರ್ಕ್ಯುಲೇಷನ್ ಸರಿ ಇರಲ್ಲ, ಅದು ಬ್ಲಾಕ್ ಆದ್ರೆ ರಿಲೀಸ್ ಮಾಡಬೇಕು. ನಮ್ಗೆ ನಿಮಿಷಗಳ ಟೈಮ್ ಇರುತ್ತೆ ಅಟ್ಟೆ. ಈಗ ಬ್ರೇನ್ ಅಲ್ಲಿ ಸ್ಟ್ರೋಕ್ ಆಗಿರುತ್ತೆ, ಅದನ್ನು ರಿಲೀಸ್ ಮಾಡ್ಬೇಕಂದ್ರೆ ನಮ್ ಗೋಲ್ಡನ್ ಟೈಮ್ ಅಲ್ಲಿ ಬಂದ್ರೆ ನಾವು ಮತ್ತೆ ರಿವರ್ಸ್ ಮಾಡ್ಬೋದು. ಗೋಲ್ಡನ್ ಟೈಮ್ ಅಲ್ಲಿ ಬಂದ್ರೆ ಕಂಡೀಷನ್ ಏನ್ ಆಗಿದ್ಯೋ ಅದು ರಿವರ್ಸ್ ಮಾಡೋದು ನಮ್ಗೆ ಪ್ರೊವಿಷನ್ ಇರುತ್ತೆ. ಆ ಗೋಲ್ಡನ್ ಟೈಮ್ ಬಿಟ್ಟು ಬಂದ್ರೆ ಅದು ತಿಂಗಳು ಹೋಗ್ಬೋದು ಬ್ರೇನ್ ಸ್ಟ್ರೋಕ್. ಸೊ ಗೋಲ್ಡನ್ ಮಿನಿಟ್ಸ್ ಬಹಳ ಇಂಪಾರ್ಟೆಂಟ್ ಹೇಳ್ತೀವಿ. ಅದು ಟ್ರೀಟ್ಮೆಂಟ್ ಫಸ್ಟ್ ನಮ್ಗೆ ಗಮನಕ್ಕೆ ಬರಬೇಕು ಪ್ರಾಬ್ಲಮ್ ಇದೆ ಅಂತ. ಕೆಲವು ಮಂದಿ ಬೇಗ ಬರ್ತಾರೆ, ಏನೋ ಸ್ವಲ್ಪ ಕೈ ಸ್ವಲ್ಪ ಇದಾಗ್ತಿದೆ, ತಾಕತ್ತಿಲ್ಲ ನಮ್ ಕೈಗೆ ಅಂತ ಬಂದ್ಬಿಡ್ತಾರೆ, ನೆಗ್ಲೆಕ್ಟ್ ಮಾಡಲ್ಲ. ಆ ಟೈಮ್ಗೆ ಸ್ಕ್ಯಾನಿಂಗ್ ಮಾಡಿದ್ರೆ ಸ್ಟ್ರೋಕ್ ಇರುತ್ತೆ, ಅವಾಗ್ಲೇ ಇಂಜೆಕ್ಷನ್ ಕೊಟ್ಟು ರಿಲೀಸ್ ಮಾಡಿ ಮತ್ತೆ ಸ್ಕ್ಯಾನಿಂಗ್ ಮಾಡಿದ್ರೆ ರಿಲೀಸ್ ಆಗಿರುತ್ತೆ. ನೆಕ್ಸ್ಟ್ ಡೇನೆ ಹೇಳ್ತಾರೆ ತಾಕತ್ ಮತ್ತೆ ವಾಪಸ್ ಬಂದಿದೆ ಅಂತ. ಅದು ಗೋಲ್ಡನ್ ಟೈಮ್. ಅದು ರಿವರ್ಸ್ ಆಗೋದು ಕಂಡೀಷನ್ ಗೋಲ್ಡನ್ ಟೈಮ್. ಆ ಗೋಲ್ಡನ್ ಮಿನಿಟ್ ಅಲ್ಲೇ ತಮ್ಮ ಹತ್ರ ಬಂದ್ರೆ ಅನೇಕ ಸಾವುಗಳನ್ನು ತಪ್ಪಿಸಬಹುದು ಅಂತೀರಿ? ಹೌದೌದು. ಸಾವುಕ್ಕಿಂತನೂ ನಾವು ಮಾರ್ಬಿಡಿಟಿ ಇರಲ್ಲ. ಈಗ ಪೇಷಂಟ್ ಲಕ್ವಿಂದ ಬರ್ತಾರೆ, ಅವ್ರಿಗೆ ನಾವು ಮತ್ತೆ 2 ಕೈ ಕಾಲಿಂದ ಕಳಿಸ್ಬೇಕು, ಅಂದ್ರೆ ಅವ್ರಿಗೆ ಕೈ ಕಾಲ್ ಶಕ್ತಿಯಿಂದ ಕಳಿಸ್ಬೇಕು. ಕ್ವಾಲಿಟಿ ಆಫ್ ಲೈಫ್ ಚಂದ ಇರುತ್ತೆ. ಗೋಲ್ಡನ್ ಟೈಮ್ ಬಿಟ್ಟು ಬಂದ್ರೆ ಕ್ವಾಲಿಟಿ ಆಫ್ ಲೈಫ್ ಚಂದ ಇರಲ್ಲ, ಅಂದ್ರೆ ಕೈ ಕಾಲಲ್ಲಿ ಶಕ್ತಿನೇ ಇರಲ್ಲ. ಅವ್ರು ನಾವು ಸರಿ ಮಾಡಿ ಕಳ್ಸುದ್ರು ಒಂದು ಕೈ ಎತ್ತಲಕ್ಕೆ ಆಗಲ್ಲ ಅಂದ್ರೆ ಅದು ನಾವು 100% ಜಸ್ಟಿಫಿಕೇಶನ್ ನಮ್ ಕಡೆನೂ ನಮ್ಗೆ ಆಗಲ್ಲ. ಅವ್ರಿಗೂ ಏನ್ ಜೀವನ್ ಪೂರ್ತಿ 2 ಕೈ 2 ಕಾಲಿಂದ ಬದುಕಿರ್ತಾರೆ, ಸ್ಟ್ರೋಕ್ ಬಂದ್ಮೇಲೆ ಒಂದ್ ಕೈ ಎತ್ತಲಕ್ ಆಗಲ್ಲ ಅಂದ್ರೆ ಅವ್ರು ಮೆಂಟಲಿ ಡೌನ್ ಆಗ್ತಾರೆ. ಅಗೇನ್ ನಮ್ದು ಏನಿದೆ ಧ್ಯಾನ ಅದು ಹೆಲ್ಪ್ ಆಗುತ್ತೆ. ಸೊ ನಮ್ ಮೆಡಿಕಲ್ ಅಲ್ಲಿ ICU ನಲ್ಲಿ ಮೆಡಿಕಲ್ ಪ್ಲಸ್ ಸ್ಪಿರಿಚುವಲ್ ಕಾಂಬಿನೇಷನ್ ಇದ್ರೆ ಪೇಷಂಟ್ಗೂ ಧೈರ್ಯ ಬರುತ್ತೆ, ನಮಗೂ ತಾಕತ್ತಿರುತ್ತೆ ನೋಡಕ್ಕೆ ಕಂಡೀಷನ್ಸ್. ಹೌದಲ್ಲ? ಸರ್, ಈಗ ಅನೇಕರು ಏನೋ ಆಗ್ತಾ ಇರ್ತದ ಬಿಡು, ಹೀಗೆ ಆಗ್ತದೆ, ಏನೋ ಒಂದು ಆಗಿರ್ಬೋದು ಅಂತ ಅಲಕ್ಷ್ಯ ಮಾಡಿಬಿಡ್ತಾರೆ. ಈಗ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅಂತ ಏನೇನು ಸೂಚನೆಗಳಾಗ್ಬೋದು ಸರ್? ಸಾಮಾನ್ಯವಾಗಿ ಸುಮ್ಮನೆ ಮೇಲ್ನೋಟಕ್ಕೆ ಏನ್ ಆಗಬಹುದು ಅವನ ಬದಲಾವಣೆ? ಹಾರ್ಟ್ ಅಟ್ಯಾಕ್ ಆಗೋದು ರೀಸನ್ಸ್ ಬಹಳ ಇದಾವ್ರಿ. ಈ ಕಾಲದಲ್ಲಿ ಏನಕ್ಕೆ ಜಾಸ್ತಿ ಆಗಿದೆ ಅಂದ್ರೆ ನಮ್ ವರ್ಲ್ಡ್ ಏನ್ ಮೂವ್ ಆಗ್ತಿದೆ ಅದು ಬಹಳ ಫಾಸ್ಟ್ ಮೂವಿಂಗ್ ಇದೆ ಟೆಕ್ನಾಲಜಿಯಿಂದ. ಸ್ಟ್ರೆಸ್ ಒಂದು 20 ವರ್ಷ ಸ್ಟ್ರೆಸ್ ಬೇರೆ, ಈಗ ಸ್ಟ್ರೆಸ್ ಬೇರೆ. ಅವಾಗೇನು ಒಂದ್ ದಿನ ಆದ್ಮೇಲೆ ಏನು ಮಾಡ್ಬೋದಾಗಿತ್ತು ಕೆಲಸ, ಈಗ ಒಂದು 6 hours ಅಲ್ಲಿ ಮಾಡ್ಬೇಕು, 2 hours ಅಲ್ಲಿ ಆಗ್ಬೇಕು. ನಮ್ ಕಾಲ ಬಹಳ ಫಾಸ್ಟ್ ಆಗಿ ಮೂವ್ ಆಗ್ತಿದೆ. ಈಗ ಆ ಸ್ಟ್ರೆಸ್ ಇಂದ BP ಬರುತ್ತೆ, ಶುಗರು ಬರುತ್ತೆ. ಅದಕ್ಕೆ ಯಂಗ್ ಹಾರ್ಟ್ ಅಟ್ಯಾಕ್ ಈಗ ಜಾಸ್ತಿ. 35 ವರ್ಷ ಹಾರ್ಟ್ ಅಟ್ಯಾಕ್ ಬರುತ್ತೆ, 40 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಬರುತ್ತೆ. ಫಸ್ಟ್ ಸ್ಟ್ರೆಸ್ ಇದೆ, ಜೆನೆಟಿಕ್ ಎಲ್ಲ ಕಾಂಪೊನೆಂಟ್ ಇದೆ, BP ಶುಗರು ಇದೆ, ಕೋಆರ್ಡಿನೇಟ್ ಇದು ಮಾಡುತ್ತೆ. ಬಟ್ ಮೇನ್ ಥಿಂಗ್ ಇಸ್ ಸ್ಟ್ರೆಸ್. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಸ್ಟ್ರೆಸ್. ಇದು ಮಾಡ್ಬೇಕು, ಅದು ಮಾಡ್ಬೇಕು, ಇದು ಆಗಿಲ್ಲ, ಅದು ಆಗಿಲ್ಲ. ಅದು ಕಾನ್ಸ್ಟೆಂಟ್ ಆಗಿ ನೀವು ಹಾರ್ಟ್ ಮೇಲೆ ಜೋರ್ ಮಾಡೇ ಮಾಡ್ತೀರಿ. ಅದಕ್ಕೆ 35-40 years ಅಲ್ಲಿ ಅದು ಬ್ಲಾಕ್ ಆಗ್ತಿದೆ. ಅಲ್ಲ, ಏನು ಲಕ್ಷಣಗಳು, ಏನು ಬದಲಾವಣೆ ಆಗುತ್ತೆ? ಈಗ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅಂತ ಗೊತ್ತಾಗೋದು ಹೇಗೆ ನಾವು ಸಾಮಾನ್ಯ ಮನುಷ್ಯರಿಗೆ?
ಈಗ ನಾರ್ಮಲಿ ನೀವು ಶುಗರ್ ಪೇಷಂಟ್ BP ನಿಮ್ಗೆ ಹಾರ್ಟ್ ಅಟ್ಯಾಕ್ 50-45 ಆದ್ಮೇಲೆ ಬಂದ್ರೆ ನಿಮ್ಗೆ ಸ್ವಲ್ಪ ಟೈಮ್ ಸಿಗುತ್ತೆ. ಕೈ ಎಳಿಯೋದು, ಸ್ವಲ್ಪ ದಮ್ ಬರೋದು, ನೋವಾಗುತ್ತೆ, ಛಾತಿನಲ್ಲಿ ನೋವು ಆಗೋದು, ಅಂದ್ರೆ ಸರಿ ಫೀಲಿಂಗ್ ಬರಲ್ಲ. ಅವ್ರ ಟೈಮ್ ಇರುತ್ತೆ, ಅವ್ರು ಹೋಗಿ ಚೆಕ್ಅಪ್ ಮಾಡಿದ್ರೆ ಗೊತ್ತಾಗುತ್ತೆ. ಬಟ್ ಹೆಂಗಲ್ಲಿ ಏನ್ ಹಾರ್ಟ್ ಅಟ್ಯಾಕ್ ಬರುತ್ತೆ ಅದು ಸಡನ್ ಆಗಿ ಬರುತ್ತೆ. ಹೌದಾ? ಏನು ಗೊತ್ತಾಗಲ್ಲ. ಅದ್ ಎಕ್ಸಾಂಪಲ್ ನಮ್ಮ ಬಹಳ ಮಂದಿ ಹೆಂಗಲ್ಲಿ ಹಾಸ್ಪಿಟಲ್ ಹೋಗಕ್ಕೂ ಆಗಲ್ಲ. ಸೊ ಹೆಂಗ್ ಹಾರ್ಟ್ ಅಟ್ಯಾಕ್ ಬಹಳ ಕಷ್ಟ ಇದು ಸರ್ವೈವ್ ಮಾಡೋದು. ಹೌದಲ್ಲ? ಓಲ್ಡ್ ಏಜ್ ಅಲ್ಲಿ ಬಂದ್ರು ಸ್ವಲ್ಪ ಕೊಲ್ಯಾಟ್ರಲ್ಸ್ ಡೆವಲಪ್ ಆಗಿರ್ತವೆ. ಕೊಲ್ಯಾಟ್ರಲ್ಸ್ ಅಂದ್ರೆ ಬೇರೆ ದಾರಿಗಳು ಹಾರ್ಟ್ಗೆ ಸರ್ಕ್ಯುಲೇಷನ್ ಇರುತ್ತೆ, ಸ್ವಲ್ಪ ಅವ್ರಿಗೆ ಟೈಮ್ ಸಿಗುತ್ತೆ. ಬಟ್ ಯಂಗ್ ಹಾರ್ಟ್ ಅಟ್ಯಾಕ್ ಗೆ ಟೈಮ್ ಸಿಗಲ್ಲ. ಸರ್, ಯಂಗ್ ಏಜ್ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗಬಾರ್ದಲ್ಲ, ಯಾಕೆ? ಸ್ಟ್ರೆಸ್ ಒಂದು ಮೇನ್ ರೀಸನ್ ಅಂತೀರಾ? ಸ್ಟ್ರೆಸ್ ಇದೆ, ಫುಡ್ ಇದೆ, ನಾವು ಡೈಟ್ ಏನ್ ತಗೋತೀವಿ, ನಮ್ ಲೈಫ್ ಸ್ಟೈಲ್. ಈಗ ಮುಂಚೆ ಹೆಂಗಿತ್ತು, ನೀವು ಬೇಗ ಎದ್ದೇಳ್ಬೇಕ್ರಿ, ಅರ್ಲಿ ಮಾರ್ನಿಂಗ್, ನಮ್ ಸೂರ್ಯ ಬರಕ್ ಮುಂಚೆನೆ ನಾವು ಎದ್ದೇಳ್ಬೇಕಂತ ನಮ್ದ ಸಂಸ್ಕೃತಿ. ಈಗ ಉಲ್ಟಾ ಆಗ್ಬಿಟ್ಟಿದೆ. ನಾವು ಹೋಲ್ ನೈಟ್ ಎಚ್ಚೆ ಇರ್ತೀವಿ, ಮತ್ತೆ ಅರ್ಧ ದಿನ ಮಲಗ್ತೀವಿ. ಅದು ನಮ್ ಬಾಡಿ ಸಿಸ್ಟಮ್ ಆತರ ಇಲ್ಲ. ನಾವು ಅರ್ಲಿ ಮಾರ್ನಿಂಗ್ ಎದ್ದೇಳ್ಬೇಕು, ಸನ್ಸೆಟ್ ಆದ್ಮೇಲೆ 8-8:30 ಮಲಗ್ಬೇಕು. ಅದು ಚೇಂಜ್ ಆಗಿದೆ. ಪ್ಲಸ್ ಸ್ಟ್ರೆಸ್ ಇದೆ. ಊಟ ಏನ್ ಮಾಡ್ತಾ ಇದೀವೋ ಟೈಮ್ಗೆ ಮಾಡಲ್ಲ, ಅಂದ್ರೆ ಡೈಟ್ ಪ್ರಾಪರ್ ಇಲ್ಲ. ಆಯಿಲ್ ಫುಡ್ ಇರ್ಲಿ, ಜಂಕ್ ಫುಡ್ ಇರ್ಲಿ, ಅವ್ರ ಜೊತೆ ನಮ್ ಜೆನೆಟಿಕ್ ಕಾಂಪೊನೆಂಟು ಇದೆ. ಜೆನೆಟಿಕ್ ಇಂದನೂ BP ಶುಗರ್ ಬರುತ್ತೆ. ಬಟ್ ಮೇನ್ ಥಿಂಗ್ ಇಸ್ ಡೈಟ್ ಅಂಡ್ ಸ್ಟ್ರೆಸ್. ಡೈಟ್ ಸ್ಟ್ರೆಸ್ ಮೇಲೆ ನಿಮ್ಗೆ ಎರಡು ನೀವು ಕಂಟ್ರೋಲ್ ಮಾಡಿದ್ರೆ ನೀವು ಪ್ರಿವೆಂಟ್ ಮಾಡಬಹುದು. 99% ಪ್ರಿವೆಂಟ್ ಮಾಡೋದು, 1% ಅಗೇನ್ ಮತ್ತೆ ಭಗವಂತ ಅಂತ ಇದಾನೆ, ಅವನ ಕೈಯಲ್ಲಿರುತ್ತೆ. ಸರ್, ಇತ್ತೀಚೆಗೆ ಈ ಡ್ರಗ್ ಅಡಿಕ್ಟ್ ಅಂತ ಒಂದು ಪರಿಕಲ್ಪನೆ ಬೆಳೀತಾ ಇದೆ. ಏನೋ ಒಂದು ಡ್ರಗ್ ಅಡಿಕ್ಷನ್ಗೆ ಒಳಗಾಗಿರ್ತಾರೆ. ಯಾಕಿದು, ಏನು ಕಾರಣದಿಂದ ಹೀಗಾಗ್ತಾ ಇದೆ? ಈಗ ಅಡಿಕ್ಷನ್ ಅಂದ್ರೆ ಸ್ಮೋಕಿಂಗ್ ಇರ್ಬೋದು, ಆಲ್ಕೋಹಾಲ್ ಇರ್ಬೋದು, ಎಲ್ಲ ಸ್ಟ್ರೆಸ್ ಇಂದಾನೆ. ಈಗ ಯಾವಾಗ ನಿಮ್ಗೆ ಮನಃಶಾಂತಿ ಇರಲ್ಲ, ಒಳಗಡೆ ಮೆದಡ್ ಒಳಗಡೆ ಮನಃಶಾಂತಿ ಇಲ್ಲಪ್ಪ, ನನ್ನ ಚಂದ ಫೀಲಿಂಗ್ ಬರ್ತಿಲ್ಲ ನನ್ಗೆ ಅಂದ್ರೆ ಅವ್ರು ಸ್ವಲ್ಪ ಡೈವರ್ಟ್ ಮಾಡಕ್ಕೆ ಅಡಿಕ್ಷನ್ ಕಡೆ ಹೋಗ್ತಾರೆ. ಎಕ್ಸಾಂಪಲ್ ಸ್ಮೋಕಿಂಗ್ ಇದೆ, ಟೆನ್ಷನ್ ಆಗ್ತಿದೆಪ್ಪ ನನ್ಗೆ, ಒಂದ್ ಸ್ಮೋಕ್ ಮಾಡೋಣ. ಸ್ಮೋಕ್ ಮಾಡಿದ್ರೆ ಏನಾಗುತ್ತೆ, ನಿಕೋಟಿನ್ ರಿಲೀಸ್ ಆಗಿ ಸ್ವಲ್ಪ ಟೈಮ್ ಅವ್ರಿಗೆ ಮೈಂಡ್ ಡೈವರ್ಟ್ ಮಾಡುತ್ತೆ. ಈಗ ಟೆನ್ಷನ್ ಆಗ್ತಿದಪ್ಪ, ನಿದ್ದೆ ಬರ್ತಿಲ್ಲ, ಕುಡಿಯೋಣ, ಆಲ್ಕೋಹಾಲ್ ಕಡೆ ಹೋಗ್ತಾರೆ. ಇದೆಲ್ಲ ಏನಂದ್ರೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಆಗ್ತಿಲ್ಲ ಅವ್ರಿಗೆ. ಏನ್ ಸ್ಟ್ರೆಸ್ ಇದೆ ಅದು ಮಾಡಕ್ ಆಗ್ತಿಲ್ಲ. ಅವ್ರಿಗೆ ಏನಾದ್ರು ಸಣ್ಣ ವಯಸ್ಸಿಂದ ಹೇಳಿದ್ರೆ, ನೋಡಪ್ಪ ನಿಂಗೆ ಸ್ಟ್ರೆಸ್ ಆದ್ರೆ ಒಂದ್ ಧ್ಯಾನ ಅಂತ ಇದೆ, ಮೆಡಿಟೇಷನ್ ಇದೆ, ಬ್ರೀತಿಂಗ್ ಎಕ್ಸರ್ಸೈಸಸ್ ಇದಾವೆ, ಅದು ಹೇಳ್ಕೊಟ್ರೆ ನಾವು ಮಕ್ಕಳಿಗೆ ಅಡಿಕ್ಷನ್ ಕಡೆ ಹೋಗೋದು ನಾವು ಪ್ರಿವೆಂಟ್ ಮಾಡಬಹುದು. ಸರಿ, ಕ್ರಿಟಿಕಲ್ ಕೇರ್ ಯೂನಿಟ್ ಅಥವಾ ICU, ಇಂಟೆನ್ಸಿವ್ ಕೇರ್ ಯೂನಿಟ್ ಅಲ್ಲಿ ಏನೇನು ಸೌಲಭ್ಯಗಳಿರುತ್ತೆ ಸರ್? ಕ್ರಿಟಿಕಲ್ ಕೇರ್ ಅಲ್ಲಿ ಎಲ್ಲ ವೆಂಟಿಲೇಟರ್ ಇಂದ ಸೇರಿ ನಿಮ್ಗೆ ಸ್ಟೆಂಟಿಂಗ್ ಎಲ್ಲವನ್ನೂ ಮಾಡ್ತೀವಿ. ಎವ್ರಿಥಿಂಗ್ ಏನ್ ಮಾಡಿದ್ರೆ ಲೈಫ್ ಸೇವ್ ಆಗುತ್ತೋ ಕ್ರಿಟಿಕಲ್ ಕೇರ್ ಅಲ್ಲಿ ಎಲ್ಲ ಇರುತ್ತೆ. ಫೈನಲ್ ಸ್ಟೇಜ್ಗೆ ಪ್ರಾಣ ವಾಪಸ್ ತರಕ್ಕೆ ಏನೇನ್ ಬೇಕೋ ಕ್ರಿಟಿಕಲ್ ಕೇರ್ ಅಲ್ಲಿ ಇರುತ್ತೆ. ನಾರ್ಮಲ್ ವಾರ್ಡ್ ಅಲ್ಲಿ ಏನೂ ಇರಲ್ಲ. ಕ್ರಿಟಿಕಲ್ ಕೇರ್ ಅಲ್ಲಿ ವೆಂಟಿಲೇಟರ್ಸ್, ಮಷಿನರಿನೇ ಜಾಸ್ತಿ ಇರೋದು. ಆಲ್ ಕೈಂಡ್ ಆಫ್ ಇಂಜೆಕ್ಷನ್ಸ್ ನಮ್ ಕ್ರಿಟಿಕಲ್ ಕೇರ್ ಅಲ್ಲಿ ಅವೈಲೇಬಲ್ ಆಗುತ್ತೆ. ಹಾರ್ಟ್ ಇರ್ಲಿ, ಕಿಡ್ನಿದಿರ್ಲಿ, ಲಂಗ್ಸ್ ಇರ್ಲಿ, ಎಲ್ಲ ಫೆಸಿಲಿಟಿ ಇರುತ್ತೆ. ಕ್ರಿಟಿಕಲ್ ಕೇರ್ ಯೂನಿಟ್ ಅಲ್ಲಿ ಇದೆಲ್ಲ ಇರುತ್ತೆ. ಎಲ್ಲ ಇರುತ್ತೆ. ಅವಾಗ ಇದು ಅವನಿಗೆ ಏನ್ ಅಗತ್ಯ ಇದೆ ಅನ್ನೋದನ್ನ ನೀವು ತಕ್ಷಣದಲ್ಲಿ ಗುರುತಿಸಿ ಶುಶ್ರೂಷೆ ಶುರು ಮಾಡ್ತೀರಿ, ಟ್ರೀಟ್ಮೆಂಟ್. ಹೌದು, ಸಪೋರ್ಟ್ ಕೊಡ್ತೀವಿ. ಅವರು ಏನ್ ಪ್ರಾಬ್ಲಮ್ ಇತ್ತು ಅದು ರಿಕವರ್ ಆಗಿ 1-2 ದಿನ ಆದ್ರೂ ಬೇಕು, ಮಿನಿಮಮ್ 1 ದಿನದಿಂದ 2 ದಿನ ಬೇಕು. ಅದು ರಿಕವರಿ ಆದ್ರೆ ಮತ್ತೆ ಮಷಿನ್ ಸಪೋರ್ಟ್ ಕಡಿಮೆ ಆಗುತ್ತೆ, ಮತ್ತೆ ಅವ್ರಿಗೆ ಕ್ರಿಟಿಕಲ್ ಕೇರ್ ಇಂದ ನಾರ್ಮಲ್ ಜನರಲ್ ವಾರ್ಡ್ಗೆ ಶಿಫ್ಟ್ ಮಾಡ್ತೀವಿ. ಸರ್, ಈಗ ನಮ್ಮಲ್ಲಿ ಒಂದು ಏನು ಅಭ್ಯಾಸ ನೋಡ್ತಾ ಇದ್ದೀವಿ ಅಂದ್ರೆ, ನಿಮ್ಮ ಹತ್ರ ವೈದ್ಯರ ಹತ್ರ ಬರ್ತಾರೆ, ನೀವೇನೋ ಮೆಡಿಸನ್ ಪ್ರಿಸ್ಕ್ರಿಪ್ಷನ್ ಕೊಡ್ತೀರಾ, ಇಂಥದ್ದು ತಗೋಬೇಕು ಅಂತೇಳಿ. ಸ್ವಲ್ಪ ಗುಣ ಆದ ಕೂಡಲೇ ಔಷಧಿ ನಿಲ್ಲಿಸ್ಬಿಡ್ತಾರೆ, ಅಥವಾ ತಂದಿರುವ ಗುಳಿಗೆಗಳನ್ನು ಅಲ್ಲೇ ಇಟ್ಟು ಬಿಡ್ತಾರೆ, ಎಸೆದು ಬಿಡ್ತಾರೆ. ಇಂಥ ಸಂದರ್ಭದಲ್ಲಿ ತಾವು ಏನು ಕಿವಿ ಮಾತು ಹೇಳ್ತೀರಿ? ನಮ್ಮ ಅದು ಆಂಟಿಬಯೋಟಿಕ್ ಬೇರೆ ಮೆಡಿಸಿನ್ ಏನು ಪ್ರಾಬ್ಲಮ್ ಆಗಲ್ಲ. ಬಟ್ ಆಂಟಿಬಯೋಟಿಕ್ ನೀವು ಸ್ಟಾರ್ಟ್ ಮಾಡಿದ್ರೆ ಅದು ಕೋರ್ಸ್ ಕಂಪ್ಲೀಟ್ ಆದ ನಂತರನೇ ಬಂದ್ ಮಾಡಬೇಕು. ಏನ್ ಪ್ರಾಬ್ಲಮ್ ಅಂದ್ರೆ, ನೀವು ಕಂಪ್ಲೀಟ್ ಮಾಡಿಲ್ಲ ಅಂದ್ರೆ ಮತ್ತೆ ನೆಕ್ಸ್ಟ್ ಆಂಟಿಬಯೋಟಿಕ್ ಇದು ಕೆಲಸ ಮಾಡಲ್ಲ, ಮತ್ತೆ ಇನ್ನ ಹೈಯರ್ ಆಂಟಿಬಯೋಟಿಕ್ ಕೊಡ್ಬೇಕಾಗತ್ತೆ. ಹೈಯರ್ ಆಂಟಿಬಯೋಟಿಕ್ ಮತ್ತೆ ನಿಮ್ಗೆ ಲೈಕ್ ಫ್ಯೂಚರ್ ಅಲ್ಲಿ ಏನಾದ್ರು ಕ್ರಿಟಿಕಲ್ ಕೇರ್ ಅಲ್ಲಿ ನೀವು ಅಡ್ಮಿಟ್ ಆದ್ರೆ ಆಂಟಿಬಯೋಟಿಕ್ ಕೆಲಸ ಮಾಡಲ್ಲ. ಅದಕ್ಕೆ ಕೋರ್ಸ್ ಕಂಪ್ಲೀಟ್ ಮಾಡ್ರಿ.
ಆಂಟಿಬಯೋಟಿಕ್ ಜಾಸ್ತಿ ತಗೊಳಕ್ ಹೋಗ್ಬೇಡ್ರಿ. ಇನ್ನೊಂದು, ನೀವು ಈಗ 2025 ಚಾಲು ಆಗಿದೆ, ಆಂಟಿಬಯೋಟಿಕ್ ನೀವು ತಗೊಂಡ್ರೆ ಒಂದು ಡೈರಿ ಮೇಂಟೈನ್ ಮಾಡ್ರಿ. ಈ ತಿಂಗಳಲ್ಲಿ ಆಂಟಿಬಯೋಟಿಕ್ ತಗೊಂಡಿದ್ದೀನಿ ಅಂತ, ವರ್ಷಕ್ಕೆ ನೀವು ಎಷ್ಟು ಸತಿ ಆಂಟಿಬಯೋಟಿಕ್ ತಗೋತೀರಾ ಅಂತ ನಿಮ್ಗೆ ಗೊತ್ತಾಗ್ಲಿ. ಇದು ಏನಕ್ಕೆ ಮಾಹಿತಿ ಅಂದ್ರೆ, ನೀವು 65 ವರ್ಷ ಹೋದ್ಮೇಲೆ ಕಾಯಿಲೆಗಳು ಬಂದೇ ಬರ್ತವೆ. ಅವಾಗ ನೀವು ಜಾಸ್ತಿ ಆಂಟಿಬಯೋಟಿಕ್ ಎಲ್ಲ ಯೂಸ್ ಮಾಡ್ಬಿಟ್ರೆ ನಮ್ಮಲ್ಲಿ ಆಂಟಿಬಯೋಟಿಕ್ ಇರಲ್ಲ ಆಮೇಲೆ ಕೊಡಕ್ಕೆ. ಸೊ ಒಂದು ಡೋಸ್ ಕಂಪ್ಲೀಟ್ ಮಾಡ್ರಿ, ಮತ್ತೆ ಏನೇನ್ ಆಂಟಿಬಯೋಟಿಕ್ ತಗೊಂಡ್ರಿ ಅಂತ ಒಂದು ಮಾಹಿತಿ ಇರ್ಲಿ. ಹೌದಲ್ಲ? ಓಹೋ, ಇದು ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಏನೇನು ಆಂಟಿಬಯೋಟಿಕ್ ತಗೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಬರೆದಿಡ್ರಿ ಅಂತ ಹೇಳ್ತಾ ಇದ್ದಾರೆ. ಸರ್, ಅವ್ರಿಗೆ ಹೇಗೆ ಗೊತ್ತಾಗಬೇಕು ಏನೇನು ತಗೊಂಡಿದ್ದೀವಿ? ನೀವೇನು ಪ್ರಿಸ್ಕ್ರಿಪ್ಷನ್ ಕೊಡ್ತೀರಾ ಅದನ್ನು ತಗೊಳ್ತಾ, ಅವ್ರಿಗೇನು ಬರೀ ಇಷ್ಟು MG ಅದು ಇದು ಅಷ್ಟೆಲ್ಲ ಬರೆದಿಡ್ಬೇಕಾ? ಇಲ್ಲ, ಆಂಟಿಬಯೋಟಿಕ್ ಅಂತ ಡಾಕ್ಟರ್ ಹೇಳ್ತಾರೆ, ಈ ಆಂಟಿಬಯೋಟಿಕ್ ಚಾಲು ಮಾಡಿದೀನಿ ಅಂತ. ಅದು ಆಂಟಿಬಯೋಟಿಕ್ ಏನಂತ ಅವರು ಕೈಯಲ್ಲಿ ಬರುತ್ತೆ, ಏನೋ ಒಂದು ಫೋಟೋ ಹೊಡೆದ್ರು ಹೆಸರೆಲ್ಲ ಬರುತ್ತೆ ಎಲ್ಲ. ಸೊ ಡಾಕ್ಯುಮೆಂಟೇಶನ್ಗೆ ಈ ಒಂದು ವರ್ಷಕ್ಕೆ ನೀವು ಎಷ್ಟೊತ್ತಿ ಆಂಟಿಬಯೋಟಿಕ್ ನಿಮ್ ಯೂಸೇಜ್ ಇದೆ ಹಾಗೆ ಹಾಗೆ. ಸರ್, ಈಗ ವರ್ಷಕ್ಕೆ ಒಂದು 2 ಸಲ ಅಥವಾ 3 ಸಲ ಅದನ್ನು ಇಡೀ ನಮ್ಮ ಹೆಲ್ತ್ ಚೆಕಪ್ ಅಂತ ಏನಂತಾರೆ ಅದನ್ನು, ಆಗ ಕ್ಯಾಂಪ್ಗಳಾಗ್ತಾ ಇರ್ತವೆ, ಅಥವಾ ನಮ್ಮ ಸ್ವ ಇಚ್ಛೆಯಿಂದ ಎಲ್ಲನೂ ಒಂದ್ಸಲ ಇನ್ವೆಸ್ಟಿಗೇಟ್ ಮಾಡ್ಕೊಳ್ಳೋದು ಒಳ್ಳೇದು ಅಂತಿರಲ್ಲ? ವರ್ಷಕ್ಕೆ ಒಂದ್ಸತಿ ನೀವು ಜನರಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡಲೇಬೇಕು. ನಿಮ್ ರಕ್ತ ಎಷ್ಟಿದೆ, ನಿಮ್ ಲಿವರ್ ಹೆಂಗ್ ಕೆಲಸ ಮಾಡ್ತಿದೆ, ಕಿಡ್ನಿ ಹೆಂಗಿದೆ, BP ಎಷ್ಟಿದೆ, ಶುಗರ್ ಎಷ್ಟಿದೆ ಅಂತ ಇದು ಮಾಡಿ ನೀವು ಪ್ರಿಪ್ರೇಷನ್ ಮಾಡಬಹುದು. ಈಗ ಸ್ಟಾರ್ಟಿಂಗ್ ನಿಮ್ಗೆ ರಕ್ತ ಕಡಿಮೆ ಬಂದ್ರೆ ಏನಕ್ಕೆ ಕಡಿಮೆ ಇದೆಯಪ್ಪ ಅಂತ ನಿಮ್ಗೆ ಗೊತ್ತಾಗುತ್ತೆ. ಈಗ ನಿಮ್ಗೆ ಹುಷಾರಿಲ್ಲ ಟೈಮಲ್ಲಿ ನೀವು ಮಾಡೋದ್ಕಿಂತ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಏನಾದ್ರೂ ಕಡಿಮೆ ಇದ್ರೆ ಅದಕ್ಕೆ ನೀವು ವರ್ಕ್ ಮಾಡಬಹುದು, ಅದ್ರ ಮೇಲೆ ಡೈಟ್ ಕಂಟ್ರೋಲ್ ಮಾಡಿ ಮಾಡಬಹುದು, ಎಕ್ಸರ್ಸೈಸ್ ಮಾಡಿ ಮಾಡಬಹುದು. ಹೌದಲ್ಲ? ಬಹಳ ಒಳ್ಳೆ ಮಾತುಗಳನ್ನು ವೈದ್ಯರು ಹೇಳ್ತಾ ಇದ್ದಾರೆ. ತಮ್ಮ ಈ ಸ್ಪಿರಿಚುಯಾಲಿಟಿ ಬಗ್ಗೆ ಬರೆದಿರುವ ಪುಸ್ತಕದ ಒಟ್ಟು ಥೀಮ್ ಏನಿದೆ ಸರ್? ಅದು ಏನನ್ನು ಹೇಳಬೇಕು ಅಂದ್ಕೊಂಡು ತಾವು ಏನು ಹೇಳ್ತಾ ಇದ್ದೀರಾ ಪುಸ್ತಕದಲ್ಲಿ? ಪುಸ್ತಕದಲ್ಲಿ ಮೇನ್ ಹೇಳಿದ್ದು ಬ್ರೀತಿಂಗ್ ಬಗ್ಗೆನೆ, ಮತ್ತೆ ನೇಚರ್ ಬಗ್ಗೆನೂ ಮಾತಾಡಿದ್ದೀನಿ. ಫುಲ್ ಮೂನ್ ಆವಾಗ ಏನಾಗುತ್ತೆ, ನೋ ಮೂನ್ ಇದ್ದಾಗ ಏನಾಗುತ್ತೆ, ಅಮಾವಾಸ್ಯ ಪುಣ್ಯಂ ಬಗ್ಗೆನೂ ಹೇಳಿದ್ದೀನಿ. ಸೊ ನಿಮ್ಗೆ ಲೈಫ್ ಎಂಡ್ ಹೆಂಗಾಗತ್ತೆ, ಡೆತ್ ಬಗ್ಗೆನೂ ಮಾತಾಡಿದ್ದೀನಿ. ಮರಣ ಅಂದ್ರೆ ಏನು, ಅದು ಸ್ಪಿರಿಚುವಲ್ ಜರ್ನಿ ರಿಫ್ಲೆಕ್ಷನ್ ಅಲ್ಲಿ. ಸೊ ಮೋರ್ ಅಬೌಟ್ ಬ್ರೀತಿಂಗ್. ಅದು ಜರ್ನಿ ಸ್ಟಾರ್ಟ್ ಆಗೋದು ಬರ್ತ್ ಇಂದ ಎಂಡ್ ಆಗೋದು ಡೆತ್ ಆದ್ಮೇಲೆ ಕೂಡ ಕಂಟಿನ್ಯೂಷನ್ ಇರುತ್ತೆ. ನಮ್ಗೆ ಫಿಸಿಕಲಿ ನಾವು ಹೋಗಿರ್ತೀವಿ, ಬಟ್ ಅದೇ ಎಂಡ್ ಇರಲ್ಲ. ನಮ್ಮ ಕಲ್ಚರು ಅದೇ ಹೇಳುತ್ತೆ, ಸಂಸ್ಕೃತಿ ನೀವು ಹೋದ್ರು ಡೆತ್ ಇಸ್ ಜಸ್ಟ್ ಜರ್ನಿ. ನೀವು ಮತ್ತೆ ನೆಕ್ಸ್ಟ್ ನಿಮ್ಗೆ ಇನ್ನೊಂದು ಫಾರ್ಮ್ ಬರುತ್ತಂತ ಇದೆ, ಎಲ್ಲ ಕಲ್ಚರಲ್ಲಿನೂ ಇದೆ. ಸೊ ಫಸ್ಟ್ ಬುಕ್ ಈಸ್ ಆನ್ ಮೇನ್ಲಿ ಬ್ರೀತಿಂಗ್ ಮೇಲೆ, ಮೆಡಿಟೇಷನ್, ಧ್ಯಾನ, ಯೋಗ ಇಂಪಾರ್ಟೆನ್ಸ್ ಏನಿದೆ. ಇದು ಯೋಗ ಮಾಡುವ, ಇದು ಮೆಡಿಟೇಷನ್ ಮಾಡುವ ಟೈಮಲ್ಲಿ ಇದು ಫಿಂಗರ್ ಏನಕ್ಕೆ ಜೋಡಿಸ್ಬೇಕಂತಾನು ಬರೆದಿದ್ದೀನಿ. ಸೊ ಸೆಕೆಂಡ್ ಬುಕ್ ಇಮೋಷನಲ್ ಇಂಟೆಲಿಜೆನ್ಸ್ ಮೇಲೆ ಇದೆ. ಇಮೋಷನ್ ನೀವು ಕಂಟ್ರೋಲ್ ಅಲ್ಲಿ ಇಟ್ರೆ ಲೈಫ್ ನಿಮ್ದು ಡೆತ್ ಆಗೋ ತನಕ ಸಿಚುವೇಶನ್ ಏನಾದ್ರೂ ಬರ್ಲಿ ಹ್ಯಾಂಡಲ್ ಮಾಡೋದು ಕೆಪಾಸಿಟಿ ನಿಮ್ ಕಡೆ ಇರುತ್ತೆ. ನಿಮ್ ಇಮೋಷನ್ಸ್ ಮೇಲೆ ನಿಮ್ದು ಕಂಟ್ರೋಲ್ ಇದ್ರೆ. ಕೋಪ ಬಗ್ಗೆ ಹೇಳಿದ್ದೀನಿ, ಅಳೋದು ಯಾವಾಗ, ಆಂಗರ್ ಮತ್ತೆ ಸ್ಯಾಡ್ನೆಸ್, ಅದು ಇಮೋಷನ್ಸ್ ಹೆಂಗ್ ವ್ಯಾರಿ ಆಗುತ್ತೆ, ಅದು ಹೆಂಗ್ ಕಂಟ್ರೋಲ್ ಮಾಡ್ಬೇಕು. ಅಗೇನ್ ಎಂಡ್ ನಾನು ಏನ್ ಮಾಡಿದೀನಿ, ಬ್ರೀತಿಂಗ್, ಉಸಿರು, ಧ್ಯಾನ ಎಲ್ಲ ಅದೇ ಕಂಟ್ರೋಲ್ ಮಾಡೋದು. ಈಗ 3ನೇ ಪುಸ್ತಕನೂ ಬರಿತಾ ಇದ್ದೀನಿ ಸರ್. ಇದು ನ್ಯೂರೋ ಟ್ರಾನ್ಸ್ಮಿಟರ್ಸ್ ಇನ್ ಬ್ರೇನ್ ಅಂತ. ಮೆದಡಲ್ಲಿ ಈಗ ಟೀನೇಜ್ ವಯಸ್ಸಲ್ಲಿ 13 to 20 ವರ್ಷ ತನಕ ಹಾರ್ಮೋನ್ ಚೇಂಜಸ್ ಹೆಂಗಿರ್ತವೆ ಮೆದಡಲ್ಲಿ, ಅಂದ್ರೆ ಹೆಂಗ್ ಅವ್ರು ಮಾತಾಡ್ತಾರೆ, ಅದು ಸ್ಟಾರ್ಟ್ ಮಾಡಿದ್ದೀನಿ. ಅದು ಬಂದ್ರೆ ಹೆಂಗ ಕಂಟ್ರೋಲ್ ತರ್ಬೇಕಂತಾನು ನಮ್ದಿದೆ. ಡಾಕ್ಟರ್ ಸೋಹೆಲ್ ಶಾ ಲೀ ಅವರು ಬಹಳ ವಿಶೇಷವಾದಂಥ ವೈದ್ಯರು. ಇವರು ತಮ್ಮ ವೈದ್ಯಕೀಯ ವೃತ್ತಿಯೊಂದಿಗೆ ಅಧ್ಯಾತ್ಮ, ಬದುಕು, ಭಾವನೆ, ಮಾನವೀಯತೆ ಇವೆಲ್ಲವುಗಳನ್ನು ಮೈಗೂಡಿಸಿಕೊಂಡು ತಮ್ಮ ವೈದ್ಯಕೀಯ ವೃತ್ತಿಯನ್ನು ಸಲ್ಲಿಸ್ತಾ ಇದ್ದಾರೆ. ಆ ವೈದ್ಯಕೀಯ ವೃತ್ತಿಯಲ್ಲಿ ಇನ್ನೂ ಅವರಿಗೆ ಯಶಸ್ವಿ ದೊರೆಯಲಿ, ಅಂತರ್ವಾಣಿಗೆ ಆಗಾಗ ಆಗಮಿಸಿ ತಮ್ಮ ಸಲಹೆ ಸೂಚನೆಗಳನ್ನು ನಮ್ಮ ಕೇಳುಗರಿಗೆ ಕೊಡ್ತಾ ಇರಲಿ ಅಂತ ಆಶಯವನ್ನು ವ್ಯಕ್ತಪಡಿಸಿ, ಇದುವರೆಗೂ ಅಂತರ್ವಾಣಿಗೆ ಆಗಮಿಸಿ ಬಹಳ ಅಮೂಲ್ಯವಾದಂಥ ಸಲಹೆ ಸೂಚನೆಗಳನ್ನು ನೀಡಿರುವ ಡಾಕ್ಟರ್ ಸೋಹೆಲ್ ಶಾ ಲೀ ಸರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಇದ್ದೀವಿ. ನಮಸ್ಕಾರ ಸರ್. ನಮಸ್ಕಾರ ಸರ್.